ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ. ಓ ಮೈ ಗಾಡ್ ಗೈಸ್, ಈ ಚಾಪ್ಟರ್ ಅಂತೂ ಕ್ರೇಜಿ ಮೇಲೆ ಕ್ರೇಜಿ ಆಗಿದೆ ಸರ್. ಅಷ್ಟು ಸೂಪರ್ ಆಗಿದೆ. ಈ ಚಾಪ್ಟರ್ನ ರಿವ್ಯೂ ಮಾಡ್ತಾ ಇರೋದು ನಾವು 1137 ಚಾಪ್ಟರ್ನ ಹೆಸರು. ಫಸ್ಟು ಚಾಪ್ಟರ್ ಹೆಸರು ಹೇಳೋಕ್ಕಿಂತ ಮುಂಚೆ ನೀವು ಎಷ್ಟು ಜನ ಇನ್ನೂ ಈ ಶ್ಯಾಂಕ್ಸ್ ಟ್ವಿನ್ ಬ್ರದರ್ನ ಶ್ಯಾಂಕ್ಸೇ ಅಂತ ಅನ್ಕೊಂಡಿದ್ರಿ ಅಂತ ಕಮೆಂಟ್ ಮಾಡಿ ಸರಿನಾ. ಫಸ್ಟ್ ಹೋಗ್ಬೇಕು ಕಮೆಂಟ್ ಮಾಡಿ, ನೋಡ್ಬೇಕಾದ್ರೆ ಸರಿನಾ. ಫಸ್ಟ್ ಕಮೆಂಟ್ ಮಾಡಿ. ಆಕ್ಚುಲಿ ಇಟ್ಸ್ ನಾಟ್ ಶ್ಯಾಂಕ್ಸ್ ಸರಿನಾ, ಇಟ್ಸ್ ಶ್ಯಾಂಕ್ಸ್ ನ ಟ್ವಿನ್ ಬ್ರದರೇ. ಇಟ್ಸ್ ಈ ಚಾಪ್ಟರ್ನ ಹೆಸರಲ್ಲೇ ಇದೆ, ಶಾಮ್ರಾಕ್ ಟೇಕ್ಸ್ ದ ಸ್ಟೇಜ್ ಅಂತ. ಓ ಮೈ ಗಾಡ್, ಶ್ಯಾಂಕ್ಸ್ ನ ಟ್ವಿನ್ ಬ್ರದರ್ನ ಹೆಸರು ಶಾಮ್ರಾಕ್ ಅಂತ. ಕ್ರೇಜಿ ಆಗಿದೆ. ಇಬ್ಬರು ಹೆಸರು ಹೆಸರಿಸಿಂದನೇ ಸ್ಟಾರ್ಟ್ ಆಗುತ್ತಲ್ಲಪ್ಪ, ಕನ್ಫ್ಯೂಸ್ ಆಗ್ಬಿಡೋದು ಲೂಫಿಗೆ. ನಮಗೆ ಕನ್ಫ್ಯೂಸ್ ಆಗುತ್ತೆ, ಲೂಫಿ ಆಗಲ್ಲ. ಅದು ಡಿಸೈಡ್ ಮಾಡೋಣ. ನೆಕ್ಸ್ಟ್ ಮುಂದೆ ಹೋಗ್ತಾ ಚಾಪ್ಟರ್ನ ನೋಡೋಣ ಸರಿನಾ. ಇವಾಗ ಸ್ಟಾರ್ಟಿಂಗ್ ಆಬ್ವಿಯಸ್ಲಿ ನಾವು ಚಾಪ್ಟರ್ ನಂಬರ್ಗಿಂತ ಮುಂಚೆ ಆಬ್ವಿಯಸ್ಲಿ ನಾವು ನೋಡೋದು ಯಮಾಟೋ ಕವರ್ ಪೇಜ್ ಸ್ಟೋರಿ. ಈ ವಾರ ನಮಗೆ ಯಮಾಟೋ ಕವರ್ ಪೇಜ್ ಸ್ಟೋರಿನ ಸಿಕ್ಕಿದೆ, ಯಾವುದೇ ಕವರ್ ಪೇಜ್ ಸಿಕ್ಕಿಲ್ಲ ಸರಿನಾ. ಓಕೆ, ಈ ಚಾಪ್ಟರ್ ನಾವು ಚಾಪ್ಟರ್ ನಾವು ನೋಡಿದ್ವಿ. ಹಾಲ್ಡಮ್ ತೋರಿಸಿದ್ದ ನಾವು ಹಿಡನ್ ಬೇಸು, ಅದ್ ನೋಡಕ್ಕೆ ಬಿಲ್ಡಿಂಗ್ ಪೂರ್ತಿ ನೋಡೋದಕ್ಕೆ ಹೂಸ್ ಹೂ ತರಾನೇ ಇತ್ತು. ದೊಡ್ಡ ಒಂದು ಜೈಂಟ್ ಹೆಡ್ ನ ಒಂದು ಬಿಲ್ಡಿಂಗ್ ಮೇಲೆ ಇತ್ತಂಗಿತ್ತು. ಅದಕ್ಕೆ ನಾವು ಹೂಸ್ ಹೂನೇ ಇರ್ಬೋದು ಅಂತ ಅನ್ಕೊಂಡಿದ್ವಿ ಸರಿನಾ. ಹೂಸ್ ಹೂನೇ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಅದೇ ತರನೇ ಇವಾಗ ಬಿಲ್ಡಿಂಗ್ ಎಲ್ಲ ತೋರ್ಸಾದ್ಮೇಲೆ ಯಮಾಟೋ, ಸ್ಪೀಡು, ಒಟಾಮಾ ಈ 3 ಜನ ಬಂದ್ಬಿಟ್ಟು ಕಿಟಕಿಯಲ್ಲಿ ಎಲ್ಲ ಒಳಗಡೆ ಏನೇನ್ ಮಾಡ್ತಾವ್ರೆ ಅಂತ ಕಿಟಕಿಯಿಂದ ಸುಮ್ಮನೆ ತೆಗೆದ್ಬಿಟ್ಟು ಏನ್ ಮಾಡ್ತಾವ್ರೆ ಅಂತ ಕದ್ ನೋಡ್ತಾವ್ರೆ. ನಾನು ಅನ್ಕೊಂಡಿದ್ದೆ ಯಮಾಟೋ ಹೋಗ್ಬಿಟ್ಟು ಯಾರೇ ಆಗಿದ್ರು ಡೈರೆಕ್ಟ್ ಆಗಿ ಬ್ಲಾಸ್ಟ್ ಮಾಡಿ, ಹೀರೋ ತರ ಡೈರೆಕ್ಟ್ ಆಗಿ ಬ್ಲಾಸ್ಟ್ ಮಾಡ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಯಾರಿದು ಅಂತೆಲ್ಲ ಮಾಡ್ತಾರೆ ಅಂತ ಫುಲ್ ಮಾಸ್ ಆಗಿ ಎಂಟ್ರಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲ, ಯಮಾಟೋ ಫಸ್ಟ್ ರಿಸರ್ಚ್ ಮಾಡ್ತಿರಲ್ಲ ಯಾರು ಇರ್ಬೋದು, ಸ್ಟ್ರಾಂಗ್ ಆಗಿರ್ಬೋದಾ, ಕೈಡೋ ಮತ್ತೆ ಬಿಗ್ ಮಾಮ್ ಪೋಸ್ಟ್ ಬಂದ್ಬಿಟ್ಟಿದ್ರೆ ಅಂತ ಡೌಟ್ ಮಾಡ್ಕೊಟ್ಟಿರ್ಬೇಕು ಅವಳಿಗೆ. ಅದಕ್ಕೋಸ್ಕರ ಅವಳು ನೀಟಾಗಿ ಸ್ನೀಕಿನ್ ಹಾಕ್ಬಿಟ್ಟು ಒಳಗಡೆ ಯಾರ್ಯಾರು ಏನ್ ಮಾಡ್ತಾವ್ರೆ ಅಂತ ಫುಲ್ ನೋಡ್ಕೊತಾವ್ರೆ. ಅಲ್ಲಿ ನಾವು ಆಕ್ಚುಲಿ ನೋಡೋದು ಹೂಸ್ ಹೂನ ಪೈರೇಟ್ಸ್. ಹೂಸ್ ಹೂ ಆಕ್ಚುಲಿ ಬೀಚ್ ಪೈರೇಟ್ಸ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಅವನದೇ ಆದಂತ ಒಂದು ಪೈರೇಟ್ ಕ್ರೂ ಇತ್ತು. ಇಟ್ಸ್ ಆಬ್ವಿಯಸ್ಲಿ ಹೂಸ್ ಹೂ ಪೈರೇಟ್ಸ್ ಅಂತ. ಅವನು ಆಕ್ಚುಲಿ ಅವನ ಪೈರೇಟ್ಸ್ ಎಲ್ಲ ಜಾಸ್ತಿ ಕ್ಯಾಟ್ ಥೀಮ್ ನ ಹೊಂದಿರುವಂತ ಪೈರೇಟ್ಸ್ ಇರ್ತಾರೆ ಅವರು. ಅದೇ ತರನೇ ಇಲ್ಲೂ ನಾವು ಅವನ ಪೈರೇಟ್ಸ್ ನ ಗ್ರೂಪ್ ನ ನೋಡ್ತೀವಿ ನಾವು. ಎಲ್ಲರೂ ಕ್ಯಾಟ್ ತರನೇ ಒಂದು ಫುಲ್ ಇಯರ್ಸ್ ಎಲ್ಲ ಬಂದಿದೆ ಅವ್ರಿಗೆಲ್ಲ ಸರಿ. ಅವರೆಲ್ಲ ನಿಂತ್ಕೊಂಡು ಎಲ್ಲ ಏನ್ರ ಮೇಲೆ ಪಾಯಿಂಟ್ ಔಟ್ ಮಾಡಿ ಎಲ್ಲ ನಗ್ತಾ ಇದಾರೆ. ಸಖತ್ತಾಗಿದೆ ಅಂತೆಲ್ಲ ಫುಲ್ ಎಲ್ಲ ಪಾಯಿಂಟ್ ಔಟ್ ಮಾಡಿ ನಗ್ತಾ ಇದಾರೆ. ಅದನ್ನ ಹಿಂದೆಯಿಂದ ಯಮಾಟೋ ಮತ್ತೆ ಒಟಾಮ ನೋಡ್ಬಿಟ್ಟು ಎಲ್ಲ ಫುಲ್ ಶಾಕ್ ಆಗ್ಬಿಟ್ಟು ಎಲ್ಲ ನೋಡ್ತಿದ್ದಾರೆ ಏನೇನ್ ಮಾಡ್ತಾರೆ ಅಂತ. ನಮ್ಗೇನು ತೋರಿಸಿಲ್ಲ, ಆದ್ರೆ ಅವ್ರು ಶಾಕ್ ಆಗಿರೋದನ್ನ ತೋರಿಸಿದ್ದಾರೆ. ಏನ್ ನೋಡಿ ಶಾಕ್ ಆಗಿರ್ಬೋದು ಮತ್ತೆ ಇವರೆಲ್ಲ ಏನ್ ನೋಡ್ಬಿಟ್ಟು ಪಾಯಿಂಟ್ ಔಟ್ ಮಾಡಿ ಖುಷಿ ಪಡ್ತಾ ಇರ್ಬೋದು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಹೂಸ್ ಹೂನೇ ಇರ್ಬೋದು ಅಂತ ಫುಲ್ ಕನ್ಫರ್ಮ್ ಆಗ್ತಾ ಇದೆ ನನಗಂತೂ. ಯಾಕಂದ್ರೆ ಆಕ್ಚುಲಿ ಬಿಗ್ ಮಾಮು ಕೈಡೋ ಎಲ್ಲ ಹೋಗಾದ್ಮೇಲೆ ನೆಕ್ಸ್ಟ್ ಇದ್ದಿದೆ ಕಿಂಗು, ಕ್ವೀನು, ಜಾಕು ಅವರೆಲ್ಲ ತಗೊಂಡು ಇವಾಗ ಜೈಲ್ ಹಾಕ್ಬಿಟ್ಟಿದ್ದಾರೆ. ಅವ್ರನ್ನ ಬಿಟ್ಟು ನೆಕ್ಸ್ಟ್ ಟೋಬಿ ರೋಪೋದಲ್ಲಿ ಯಾರು ಜಾಸ್ತಿ ಪವರ್ಫುಲ್, ಯಾರು ಜಾಸ್ತಿ ಬೌಂಟಿ ಇದ್ದಿದ್ದು ಅಂದ್ರೆ ಆಬ್ವಿಯಸ್ಲಿ ಇಟ್ಸ್ ಹೂಸ್ ಹೂ. ಬ್ಲ್ಯಾಕ್ ಮೋರಿಯಾಗೂ ಅಷ್ಟೊಂದು ಇತ್ತು ಅಂತ ನನಗೇನು ಅನಿಸ್ತಾ ಇಲ್ಲ. ಅದಕ್ಕೋಸ್ಕರ ಹೂಸ್ ಹೂನೇ ಜಾಸ್ತಿ ಪವರ್ಫುಲ್, ಅವನೇ ನೆಕ್ಸ್ಟ್ ಹೈಯೆಸ್ಟ್ ಬೌಂಟಿ ಹೊಂದಿದ್ದವನು. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ನಾನೇ ಬೀಚ್ ಪೈರೇಟ್ ನ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಿದ್ದಿ ಅಂತ ಅವನೇ ಫುಲ್ ಮುಂದೆ ಬಂದ್ಬಿಟ್ಟು ಇವಾಗ ಎಲ್ಲಾನು ಒಟ್ಟಿಗೆ ಸೇರಿಸ್ಕೊಂಡು ಎಲ್ಲ ಏನೋ ದೊಡ್ಡ ಕಿತಾಪತಿ ಮಾಡಕ್ಕೆ ಹೊರಟಿರ್ಬೇಕು. ಅದಕ್ಕೋಸ್ಕರ ಇವಾಗ ಯಮಾಟ ಎಲ್ಲ ಬಂದಾಯ್ತಲ್ಲ, ಇವಾಗ ನೋಡೋದು ಆಯ್ತು ಯಾರು ಅಂತ. ಅವಳಿಗೆ ಇನ್ನೂ ಯಾರು ವೀಕ್ಲೀಸು ಯಾರೋ ಬೀಚ್ ಪೈರೇಟ್ಸ್ ಅಂತ ಗೊತ್ತಾಗಿದ ತಕ್ಷಣ ಎಂಟ್ರಿ ಕೊಟ್ಬಿಟ್ಟು ಧ್ವಂಸ ಮಾಡಕ್ಕದ ಯಮಾಟ ಇವಾಗ ಸರಿನಾ. ಇದಿಷ್ಟು ಕವರ್ ಪೇಜ್ ಸ್ಟೋರಿ. ನಿಮ್ಗೆ ಅನಿಸುತ್ತೆ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಕವರ್ ಪೇಜ್ ಸ್ಟೋರಿ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಹೋಗೋದೆ ಇಟ್ಸ್ ಆಬ್ವಿಯಸ್ಲಿ ಚಾಪ್ಟರ್ ನಿಲ್ಸಿದ್ವು ಅಲ್ಲಿಗೆ ಹೋಗ್ತೀವಿ. ಇಟ್ಸ್ ಹರಾಲ್ಡ್ ಕೆಸಲ್ ದಲ್ಲಿ ಇವಾಗ ನಾವು ಮೇನ್ ಆಗಿ ಇಂಪಾರ್ಟೆಂಟ್ ವಿಷಯ ತಿಳ್ಕೊತೀವಿ. ಏನಪ್ಪಾ ಅಂದ್ರೆ ಕಿಂಗ್ ಹೆರಾಲ್ಡ್ ಸತ್ತಾಗಿ 14 ವರ್ಷದಿಂದ ಈ ಕೆಸಲ್ ಒಳಗಡೆ ಯಾರು ಹೋಗಿಲ್ಲ ಅಂತ, ಯಾರು ಈ ಕೆಸರ್ ಹತ್ರನೂ ಬಂದಿಲ್ಲ ಅಂತ. ಇಲ್ಲಿ ನಾವು ಮೇನ್ ತಿಳ್ಕೊಳ್ಳೋದೆ ಕಿಂಗ್ ಹೆರಾಲ್ಡ್ ಸತ್ತಿದ್ದು ಅಂದ್ರೆ ಲೋಕಿ ಕಿಂಗ್ ಹೆರಾಲ್ಡ್ ನ ಸಾಯಿಸಿದ್ದು ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ಆ ಕಿಂಗ್ ಹೆರಾಲ್ಡ್ ಸತ್ತಿರೋದು 14 ವರ್ಷದ ಹಿಂದೆ ಅಂತ. ಓಕೆ, 14 ವರ್ಷದ ಹಿಂದೆ. ಮತ್ತೆ ಲೋಕಿ ತಗಲಾಕೊಂಡಿರೋದು ಶಾಂಕ್ಸ್ ಕೈಲಿ ಯಾವಾಗ 6 ವರ್ಷದ ಹಿಂದೆ. ಒಟ್ನಲ್ಲಿ 2 ಕೌಂಟ್ ಮಾಡ್ರೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಒಟ್ನಲ್ಲಿ 14, 6 ಅಂದ್ರೆ ಸುಮಾರು 8 ವರ್ಷ ಲೋಕಿ ತಪ್ಪಿಸ್ಕೊಂಡಿದ್ದ ಎಲ್ಬಾಫ್ ಇಂದ ಅಂತ ಅನ್ಸುತ್ತೆ. 8 ವರ್ಷ ಅವನ ಆಚೆ ಇದ್ದ. 8 ವರ್ಷ ಆಚೆ ಇದ್ದಾದ್ಮೇಲೆ 6 ವರ್ಷದಿಂದ ರೀಸೆಂಟ್ ಆಗಿ ಶಾಂಕ್ಸ್ ಅವನ್ನ ಹಿಡ್ಕೊಂಡ್ಬಂದು ಕಟ್ಟಾಕಿರೋದು ಎಲ್ಬಾಫ್ ಅಲ್ಲಿ ಆಡಮ್ ಮುಟ್ರಿಗೆ ಸರಿನಾ. ಇವಾಗ ನಮ್ಗೆ ಗೊತ್ತಾಗುತ್ತೆ ಯಾವುದು 14 ವರ್ಷದಿಂದ ಕಟ್ಟಾಕಿರೋ ಕಿಂಗ್ ಹೆರಾಲ್ಡ್ ಸತ್ತಿರೋದು. 14 ವರ್ಷದಿಂದ ತುಂಬಾ ವಿಷಯ ನಡೆದಿದೆ ಆಕ್ಚುಲಿ. ಏನ್ ಗೊತ್ತಾ, ವಾಟರ್ 7 ನಲ್ಲಿ ಸಿ ಟ್ರೈನ್ ಇತ್ತಲ್ಲ, ಅದು ಚಾಲ್ತಿ ಎಲ್ಲ ಆಯ್ತು. ಮತ್ತೆ ಇನ್ನೇನಪ್ಪ ಅಂದ್ರೆ ವಾರ್ಗೋ ಇದ್ನಲ್ಲ, ಅವನು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡ. ಮತ್ತೆ ಬಾನಿ ಅವರ ಅಮ್ಮ ಅವಳು ಕಿಡ್ನಾಪ್ ಆಗಿದ್ದು 14 ವರ್ಷದಿಂದನೇ. ಸೊ ಇಷ್ಟೆಲ್ಲ ವಿಷಯ ತುಂಬಾ 14 ವರ್ಷದಿಂದ ನಡೆದಿದೆ. ಆಕ್ಚುಲಿ ಇಟ್ಸ್
ನನಗೂ ಆನ್ಲೈನ್ ನೋಡಿದಾಗ ಗೊತ್ತಾಗಿತ್ತು 14 ವರ್ಷದ ಏನೇನು ಹಿಂದೆ ನಡೆದಿತ್ತು ಅಂತ ರಿಸರ್ಚ್ ಮಾಡಿದಾಗ ಈ ಪಾಯಿಂಟ್ಸ್ಗಳು ಗೊತ್ತಾಗಿತ್ತು ನನಗೆ. ನಿಮ್ಗೆ ಅನಿಸುತ್ತೆ 14 ವರ್ಷದ ಹಿಂದೆ ಇನ್ಯಾವ ಘಟನೆ ನಡೆದಿತ್ತು ನಿಮ್ಗೆ ಅನ್ಸೋ ಪ್ರಕಾರ ಕೆಳಗೆ ಆನ್ ಮಾಡಿ. ಮತ್ತೆ ಇನ್ನೊಂದು ಕಾಮಿಡಿಯಾಗಿ ನೋಡಿದ್ದು, ನಾವು ಚೂಚು ನೋಡಿದ್ವಲ್ಲ ಪೆಟ್ಟು, ನಾವ್ಯಾವ ಬಗ್ಗೆ ಹತ್ರ ಇದ್ದಾಗ ಆ ಚೂಚುನು ಹುಟ್ಟಿದ್ದು 14 ವರ್ಷದಿಂದೇನೆ ಅನ್ಸುತ್ತೆ. ಅದು ಸೂಪರ್ ಆಗಿದೆ ಚೂಚು ಮಾತ್ರ. ಆಮೇಲೆ ನೆಕ್ಸ್ಟ್ ನಾವು ಕೆಸಲ್ನ ನೋಡಕ್ ಹೋಗ್ತೀವಿ. ಒಳಗಡೆ ನೋಡಿದ ತಕ್ಷಣ ಎಲ್ಲರೂ ಆಬ್ವಿಯಸ್ಲಿ ನಾವು ಚಾಪ್ಟರ್ ಡಿಸ್ಕಸ್ ಮಾಡಿದ್ವಿ, ಡೋರು ಒಳಗಡೆಯಿಂದ ಹೊಡೆದಿರ್ಬೋದು ಶ್ಯಾಮ್ರಾಕು ಮತ್ತೆ ಗುಂಕಾಲ ಒಳಗಡೆ ಹೋಗೋದಿಕ್ಕೆ ಅಂತ. ಅದೇ ತರನೇ ಇವಾಗ ಅವ್ರ ಡೋರ್ ನೋಡಿದ ತಕ್ಷಣ ಶಾಕ್ ಆಗ್ತಾರೆ, ಏನಪ್ಪ ಡೋರು ಒಳಗಡೆಯಿಂದ ಹೊಡೆದಿದ್ದೆ, ಯಾರು ಈ ತರ ಮಾಡ್ತಾರೆ ಅಂತೆಲ್ಲ ಫುಲ್ ಜೋರೆಲ್ಲ ಫುಲ್ ಟೆನ್ಷನ್ ಆಗಿದ್ದಾನೆ. ಆದ್ರೆ ಆಬ್ವಿಯಸ್ಲಿ ಲೂಫಿಗೆ ಎಕ್ಸೈಟ್ಮೆಂಟ್, ಕೀ ಅವನಿಗೆ ಫಸ್ಟ್ ಬೇಕು ಅನ್ನೋದಕ್ಕೆ ಇದೆಲ್ಲ ತಿಳ್ಕೊಬೇಕು, ನಾವು ಫಸ್ಟ್ ಒಳಗಡೆ ಹೋಗ್ಬೇಕು ಅಂದ್ಬಿಟ್ಟು ಕೀಲಿ ಅಂತ ಫುಲ್ ಎಕ್ಸೈಟ್ ಆಗ್ಬಿಟ್ಟು ಅವ್ನು ಒಳಗಡೆ ಹೋಗ್ಬಿಡ್ತಾನೆ. ಇದು ರೀಸೆಂಟ್ ಆಗಿದೆ ಡ್ಯಾಮೇಜು, ತುಂಬಾ ಹಿಂದೆ ಅಲ್ಲ, ರೀಸೆಂಟ್ ಆಗಿದೆ ಅಂತ ಜೋರ ಹೇಳ್ತಾ ಇರ್ತಾನೆ. ಆದ್ರೂ ಲೂಫಿ ತರ ಕೆಟ್ಕೊಳ್ಳಲ್ಲ, ಅವ್ನು ಫುಲ್ ನಾವು ಒಳಗಡೆ ಹೋಗಿ ನಾನು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಫುಲ್ ಎಲ್ಲ ಒಳಗಡೆ ಹೋಗಿ ಕೀಲಿ ಅಂತೆಲ್ಲ ನೋಡ್ತಾ ಇರ್ತಾನೆ. ಒಳಗಡೆ ಬಂದಿದ ತಕ್ಷಣ ಕೆಸಲ್ ಮಾತ್ರ ಹಾಳಾಗಿದೆ ಸರಿನಾ, ಒಂಥರ ಪಾಳ್ಬಿದ್ದ ಕೆಸಲ್ ತರ ಆಗ್ಬಿಟ್ಟಿದೆ ಸರಿನಾ. ಯಾಕಂದ್ರೆ 14 ವರ್ಷದಿಂದ ಯಾರು ಏನು ಮಾಡಿಲ್ಲ, ಇಲ್ಲಿ ಬಂದು ಇಲ್ಲ. ಆ ಗಾರ್ಡ್ಸರು ಇಲ್ಲಿ ನೋಡ್ಕೊಳಕಿದ್ರು, ಅವರು ಅದೇನ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಳಗಡೆ ಕೆಸರು ಬಂದಿದ ತಕ್ಷಣ ಫುಲ್ಲು ಒಳಗಡೆ ಎಲ್ಲ ಈ ಮರ ಎಲ್ಲ ಬೆಳ್ಕೊಂಡಿರೋದು, ಅಲ್ಲಲ್ಲಿ ಮರದಗೆಲ್ಲ ಪಾಚಿ ಗೀಚಿ ಎಲ್ಲ ಬೆಳ್ಕೊಂಡಿರೋದು, ಮತ್ತೆ ಕೈ ಕೆಳಗಡೆ ಎಲ್ಲ ಫುಲ್ ಎಲ್ಲ ಅಲ್ಲಿ ಇಲ್ಲಿ ಬಿಟ್ಗೆ ಪೀಸು ಅದು ಎಲ್ಲ ಮೇರಡಲ್ಲಿ ಬಿದ್ದಿರೋದೆಲ್ಲ ಅಲ್ಲಲ್ಲಿ ಆ ತರ ಎಲ್ಲ ಕಾಣಿಸ್ತಾ ಇದೆ. ಫುಲ್ ರೂನ್ ಆಗ್ಬಿಟ್ಟಿದೆ ಸರಿನಾ. ಕೆಸರು ಮಾತ್ರ ಹಾಳಾಗ್ಬಿಟ್ಟಿದೆ. ಅದು ಯಾರು ಕ್ಲೀನೇ ಮಾಡಿಲ್ಲ ಅಂತಿದೆ. ಆ ಗಾರ್ಡ್ಗಳು ಅದೇನ್ ಮಾಡ್ತಿದ್ರು ಅನ್ನೋದು ನನಗಂತೂ ಗೊತ್ತಿಲ್ಲ. ಸುಮ್ನೆ ಗಾರ್ಡ್ ಮಾಡ್ತಿದ್ರು ಸುಮ್ನೆ ನಿಂತ್ಕೊಳ್ಳೋಕ್ಕಿಂತ ಮುಂಚೆ ನಾವು ಫಸ್ಟ್ ಅವರು ಸುಮ್ನೆ ನಿಂತ್ಕೊಳ್ಳೋ ಬದಲು ಒಂಚೂರು ಯಾರು ಕ್ಲೀನ್ ಮಾಡ್ಬಿಡೋಣ ಅಂತ ಮಾಡ್ಬಿಡ್ತಾರೆ. ನಾನ್ ಮಾಡಲ್ಲ ಬಿಡಿ, ನನ್ನಂತ ಗಾಡಿ ಇರ್ಬೇಕು ಯಾರೋ ಮೋಸ್ಟ್ಲಿ ಅವನು. ತಲೆನೇ ಕೆಡ್ಸ್ಕೊಳ್ಳಲ್ಲ, ನಮ್ ಕೆಲಸ ಆಯ್ತಿದೆ ಅಷ್ಟು ಮಾಡ್ಕೊಳ್ಳೋದು ಸುಮ್ಮನೆ ಬಿಡೋಣ, ಎಕ್ಸ್ಟ್ರಾ ಕೆಲಸ ಮಾಡೋದೇ ಬೇಡ ಅಂತ ಅವನಿರ್ಬೇಕು ಮೋಸ್ಟ್ಲಿ. ಅದಕ್ಕೆ ಫುಲ್ ಎಲ್ಲ ಮತ್ತೆ ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆಬ್ವಿಯಸ್ಲಿ ನಾವು ಹ್ಯೂಮನ್ ಸೈಜ್ ಇಂದ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದು, ಆದ್ರೆ ರೋಡ್ ಸೈಜ್ ಇಂದ ನೋಡಿದ್ರೆ ಅವ್ನಿಗೆ ಒಂಥರ ಕೆಸಲ್, ಅವ್ನ ಸೈಜ್ ಕೆಸಲ್ ತರನೇ ಕಾಣಿಸ್ತಾ ಇದೆ. ಆದ್ರೆ ನಮಗ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣಿಸ್ತಾ ಇದೆ. ಲೂಫಿ ಎಲ್ಲ ಬಂದ್ಬಿಟ್ಟು ಒಳಗಡೆ ವಾವ್ ಅಂತ ಕೇಳ್ಬಿಡ್ತಾನೆ. ಆಮೇಲೆ ಫಸ್ಟ್ ಅವ್ನಿಗೆ ಕೀ ಬೇಕಲ್ಲ, ಕೀ ಎಲ್ಲಿ ಅಂತ ಗೊತ್ತಿಲ್ಲ, ಅದಕ್ಕೆ ರೋಡ್ನ ಕೇಳ್ತಾನೆ, ರೋಡ್ ಕೀ ಎಲ್ಲಿ ಅಂತ. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬರ್ತಾ ಇರೋದಕ್ಕೆ ನನಗೇನು ಗೊತ್ತಿರುತ್ತೆ, ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ನಮ್ಗೆ ಎಲ್ಲೆಲ್ಲ ಏನಿದೆ ನನಗೂ ಗೊತ್ತಿಲ್ಲ ಅಷ್ಟೇ. ಅವನು ಹೇಳ್ತಾನೆ. ಅದಕ್ಕೆ ನಾಮಿ ಅವಳಿಗೆ ಸದ್ಯ ಇವಾಗಾರು ಬಂದಿದ್ದೆಲ್ಲ ಒಳ್ಳೇದಾಯ್ತು ಅಂತ ಅವಳು ಸುಮ್ಮನೆ ಸ್ಮೈಲಿಂಗ್ ತರ ಹಿಂಗ್ ಮಾಡ್ತಾನೆ. ಅದಕ್ಕೆ ಹೌದಾ ನಾಮಿ ಅಂತ ಅವ್ನು ಫುಲ್ ಖುಷಿ ಆಗ್ಬಿಡ್ತಾನೆ. ಹೌದು, ಅವಳನ್ನ ಕೈ ಮೇಲೆ ಕುಂಡಿಸ್ಕೊಂಡು ಜೋರನ್ನ ಕೈ ಮೇಲೆ ಕುಡಿಸ್ಕೊಂಡು ಮುಂದೆ ನಡಿ ಅಂತ ಹೇಳ್ತಾನೆ. ನಾವೀ ರೋಡ್ ಹತ್ರ ಅವಳಿಗೆ ಬೇಕಾಗಿರೋ ಕೆಲಸ ಎಲ್ಲ ಮಾಡಿಸ್ಕೊಳಕ್ ಕರ್ಕೊಂಡ್ ಬಂದಿದ್ದಲ್ಲ. ಆಬ್ವಿಯಸ್ಲಿ ಅವ್ನಿಗೆ ಒಂಚೂರು ಒಳ್ಳೆ ಮಾತು ಹೇಳ್ಬಿಟ್ಟು ನೈಸ್ ಮಾಡ್ಬಿಟ್ಟು ಅವ್ನಿಗೆ ಬೇಕಾಗಿರೋ ಕೆಲಸ ಎಲ್ಲ ಮಾಡಿಸ್ಕೊಬಿಡ್ತಾಳೆ. ಟ್ರೆಜರ್ ಮೋಸ್ಟ್ಲಿ ಇವನಿಂದನೇ ತಗೋಸ್ಕೊಂಡು ನಾವೀಗ ಬಂದ್ಬಿಟ್ಟು ನಂಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಸೂಪರ್ ಆಗಿದೆ. ಅವ್ನ ಕೈ ಕೆಲಸ ಮಾಡಿಸ್ಕೊಳಕ್ಕಂತೂ ನಾವೇ ಮಾಡ್ಸ್ದಂಗಿದೆ ಸರಿನಾ. ಆಮೇಲೆ ನಾವು ಡೋರ್ ಇಂದ ಎಂಟ್ರಿ ಆಗ್ತೀವಿ ಒಳಗಡೆ. ಕಿಂಗ್ ಹೆರಾಲ್ಡ್ ನ ಸಾಯಿಸೋದಕ್ಕೆ ಬಂದಿದ್ದ ಲೋಕಿನ ಸಾಯಿಸೋದಕ್ಕೆ ಎಲ್ಲಾರು ಬಂದಿದ್ದು. ಲೋಕಿನ ಸಾಯಿಸಕ್ ಬಂದವರೆಲ್ಲಾರು ಅಲ್ಲಿ ಫುಲ್ ಸ್ಕೆಲಿಟನ್ ಆಗಿ ಬಿದ್ದೋಗ್ಬಿಟ್ಟಿದ್ದಾರೆ. ಯಾರು ಅದನ್ನು ಸಹ ಕ್ಲೀನ್ ಮಾಡಿಲ್ಲ, ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡೋದು ಏನು ಮಾಡಿಲ್ಲ, ಅವ್ರನ್ನ ಬ್ಯಾರೇಜ್ ಮಾಡೋದು ಸುಟ್ಟಾಕೋದು ಏನು ಮಾಡಿಲ್ಲ, ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರ ಕ್ರಾಪ್ಸ್ ಎಲ್ಲ ಹಂಗೆ ಬಿದ್ದಿದೆ. ಸ್ಕೆಲಿಟನ್ ಫುಲ್ ಬಾಡಿ ತಲೆ ಬೋರ್ಡೆಗಳೆಲ್ಲ ಬಿದ್ದಿದೆ, ಅವ್ರಿಗೆಲ್ಲ ಗಾಯ ಆಗಿರೋದು ಎಲ್ಲ ಬಂದಿದೆ. ಅವರೆಲ್ಲ ಫುಲ್ ನೋಡ್ಬಿಟ್ಟು ಎಲ್ಲರೂ ಸ್ಟಾಕ್ ಆಗಿ. ಲೋಕಿ ಅವ್ರ ಅಪ್ಪ ಕಿಂಗ್ ಹೆರಾಲ್ಡ್ ನ ಸಾಯ್ಸಕ್ ಬಂದಿದ್ದ ದಿನ 100 ಜನ ಅವನ್ನ ಸಾಯ್ಸಕ್ ಬಂದಿದ್ರು. ಅವರೆಲ್ಲರೂ ಅವನ ಕೈಯಿಂದ ಸತ್ತೋಗಿದ್ದಾರೆ. ಆದ್ರೆ ಬದುಕಿರೋದು ಮಾತ್ರ ಇಬ್ರು ಆ ದಿನ. ಯಾರಂದ್ರೆ ಲೋಕಿ ಆಬ್ವಿಯಸ್ಲಿ ಅವ್ರ ಅಪ್ಪನ ಸಾಯ್ಸಕ್ ಬಂದಿದ್ದ, ಅವನು ಸರ್ವೈವ್ ಆಗಿದ್ದಾನೆ. ಮತ್ತೆ ಯಾರಲ್ ಸರಿನಾ, ಯಾರಲ್ ಬಂದ್ಬಿಟ್ಟು ಸರ್ವೈವ್ ಆಗಿದ್ದಾನೆ. ಆದ್ರೆ ಅವನ ತಲೆ ಮೇಲೆ ಕತ್ತಿ ಹಾಕ್ಬಿಟ್ಟಿದ್ದಾರೆ. ಯಾರು ಎತ್ತ ಆ ಯುದ್ಧದಲ್ಲಿ ನಡೆದಿರೋ ಘಟನೆ ಅದು, ಯಾರು ಆಕ್ಚುಲಿ ನಡೆದಿದೆ ಅಂತ ಗೊತ್ತಿಲ್ಲ. ಒಟ್ಟ ನಾವು ಈ ಫ್ಲಾಶ್ ಬ್ಯಾಕ್ ನೋಡುವಾಗಂತೂ ನಮ್ಗೆ ಕ್ರೇಜಿ ಆಗಿರುತ್ತೆ ಈ ಫೈಟ್ ಬಂದ್ಬಿಟ್ಟು ನಮ್ಗಂತೂ. ಯಾಕಂದ್ರೆ ಲೋಕಿ ವರ್ಸಸ್ ಹೆರಾಲ್ಡ್ ಅಪ್ಪ ಮಗ ಫೈಟ್ಸು ಸೂಪರ್ ಆಗಿರುತ್ತೆ. ಮತ್ತೆ ಯಾರಿಗೆ ಆಕ್ಚುಲಿ ಯಾರು ಕತ್ತಿ ಹಾಕಿದ್ದು, ಯಾರು ಸಸಕ್ ಟ್ರೈ ಮಾಡೋದು ಅಂತ ನಮ್ಗೆ ನಿಜ ಗೊತ್ತಾಗುತ್ತೆ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಸರಿನಾ. ಆಮೇಲೆ ಒಳಗಡೆ ಇನ್ನ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸ್ಕೆಲಿಟನ್ ಬಿದ್ದಿರೋ ಸ್ಕೆಲಿಟನ್ ಅಲ್ಲಿ ಆಕ್ಚುಲಿ ಸುಮಾರಷ್ಟು ಸ್ಕೆಲಿಟನ್ಗಳಿಗೆ ಆಕ್ಚುಯಲ್ ಹಾರ್ನ್ಸ್ ಇದೆ, ಅವ್ರ ತಲೆಯಿಂದ ಹಾರ್ನ್ಸ್ ಇದೆ. ಅದಕ್ಕೋಸ್ಕರ ನೋಡ್ಬಿಟ್ಟು ಲೂಫಿ ಆಕ್ಚುಲಿ ಹೋಗಿ ನೋಡ್ಬಿಟ್ಟು, ನೋಡಿ ಇಲ್ಲಿ ಈ ಸ್ಕೆಲಿಟನ್ ಇಂದ ಹಾರ್ನ್ಸ್ ಬರ್ತಾ ಇದೆ, ಮೋಸ್ಟ್ಲಿ ಈ ಸ್ಕೆಲಿಟನ್ಗೆ ಹಾರ್ಸ್ ಗೊತ್ತಿರ್ಬೋದು ಅಂತ ಕೇಳ್ತಾನೆ. ನಾವ್ ಇದನ್ನೇ ಯೋಚನೆ ಮಾಡ್ತಾ ಇದ್ದು ಚಾಪ್ಟರ್ ಅಲ್ಲೂ. ಸುಮಾರಷ್ಟು ಜೈನ್ಸ್ ಗಳಿಗೆ ಹಾರ್ನ್ಸ್ ಇದೆ, ಮತ್ತೆ ಸುಮಾರಷ್ಟು ಜೈನ್ಸ್ ಗಳಿಗೆ ಹಾರ್ನ್ಸ್ ಇಲ್ಲ. ಯಾಕೆ ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ಏನ್ಷಿಯಂಟ್ ಜೈಂಟ್ ಇರ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಅದನ್ನ ಇವಾಗ ರೋಡು ನೀಟಾಗಿ ಕ್ಲಿಯರಿಫೈ ಮಾಡ್ತಾನೆ. ಏನಪ್ಪಾ ಅಂದ್ರೆ ಆಕ್ಚುಲಿ ಸುಮಾರಷ್ಟು ಜೈಂಟ್ಸ್ ಗಳಿಗೆ ಒಂಥರ ಏನ್ಷಂಟ್ ವಾರಿಯರ್ ಬ್ಲಡ್ ಇದೆ. ಯಾರ್ಯಾರಿಗೆ ಏನ್ಷಂಟ್ ವಾರಿಯರ್ ಬ್ಲಡ್ ಇರುತ್ತೆ ಆ ಜೈಂಟ್ಸ್ ಗಳಿಗೆ ಮಾತ್ರ ಈ ತರ ಹಾರ್ನ್ಸ್ ಎಲ್ಲ ಬರೋದು, ಈ ತರ ಎಲ್ಲ ಏನ್ಷಂಟ್ ಬ್ಲಡ್ ಇಂದ ಬಂದಿರುತ್ತೆ ಅಂತ ಅನ್ಕೋತೀವಿ.
ಓಕೆನಾ. ಒಟ್ಟಿನಲ್ಲಿ ಹಾರ್ಸು ಏನ್ಷಿಯಂಟ್ ಜೈಂಟ್ ಬ್ಲಡ್ ಇಂದ ಬಂದಿರ್ಬೋದು. ಮತ್ತೆ ಸುಮಾರಷ್ಟು ಇವಾಗ ನಾವು ಎಲ್ಲ ಪಾರ್ಟಿ ಮಾಡೋದಕ್ಕೆ ಸೇರಿದ್ವಲ್ಲ, ಆ ಪ್ಯಾನಲ್ ನೋಡಿದಾಗ ನಮಗೆ ಸಿಕ್ಕಾಪಟ್ಟು ಜೈಂಟ್ಸ್ಗಳಿಗೆ ಹಾರ್ನ್ಸ್ ಎಲ್ಲ ಬಂದಿತ್ತು. ಸರಿ, ಮತ್ತೆ ನಾವು ಮಕ್ಕಳುಗಳು ನೋಡಿದ್ವಿ, ಒಂದಷ್ಟು ಮಕ್ಕಳುಗಳಿಗೆ ಹಾರ್ನ್ಸು ಬಂದಿದೆ. ಅದಕ್ಕೋಸ್ಕರ ನಾವು ಅನ್ಕೊಂಡಿದ್ವಿ ಏನಪ್ಪಾ ಅಂದ್ರೆ ಏನ್ಷಿಯಂಟ್ ಜೈಂಟ್ ಬ್ಲಡ್ ಇದ್ದವ್ರಿಗೆ ಇದು ಆಕ್ಚುಲಿ ಬರುತ್ತೆ ಹಾರ್ನ್ಸು. ಉಳಿದವ್ರಿಗೆ ಪ್ಯೂರ್ ಬ್ಲಡ್ ಯಾರ್ದಿಲ್ಲ ಅವ್ರಿಗೆಲ್ಲ ನಾರ್ಮಲ್ ಸೈಜ್ಗೆ ಅವ್ರಿಗೆ ಹಾರ್ನ್ಸ್ ಎಲ್ಲ ಏನಿರಲ್ಲ. ಮತ್ತೆ ಆಕ್ಚುಲಿ ಕಿಂಗ್ ಹೆರಾಲ್ಡ್ಗೂ ಇದೇ ತರ ಏನ್ಷಿಯಂಟ್ ಜೈಂಟ್ ಬ್ಲಡ್ ಇತ್ತು ಅಂತ ನಮ್ಗೆ ನೀಟಾಗಿ ರೋಡೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸರಿನಾ. ಆಮೇಲೆ ನಾವು ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾವು ಚಾಪ್ಟರ್ ಅಲ್ಲಿ ಏನ್ ನೋಡಿದ್ವಿ, ಕಿಂಗ್ ಹೆರಾಲ್ಡ್ ಒಂಥರ ಪಿಕ್ಚರ್. ಆ ಪಿಕ್ಚರ್ನ ಇವಾಗ ಆಕ್ಚುಲಿ ಅದು ಯಾವುದೇ ತರದ ಏನೋ ಸ್ಟ್ಯಾಚು ಗಿಚು ಅಂತ ಏನಿಲ್ಲ, ಅದು ಆಕ್ಚುಲಿ ಒಂದು ಪೋರ್ಟ್ರೇಟ್ ಫೋಟೋ ಫ್ರೇಮ್ ಮಾಡಿ ಹಾಕಿದ್ದಾರೆ ಆ ಕೆಸರಲ್ಲಿ. ಸರಿನಾ. ಮೇಲ್ ನೋಡಿ ಅಂತ ಎಲ್ಲರಿಗೂ ತೋರಿಸ್ತಾನೆ. ನೋಡಿದ ತಕ್ಷಣ ಅಲ್ಲಿ ದೊಡ್ಡ ಹೆರಾಲ್ಡ್ ಫೋಟೋ ಇದೆ. ಸರಿನಾ. ಆ ಹೆರಾಲ್ಡ್ ಫೋಟೋದಲ್ಲಿ ಅವ್ನ ಪೋರ್ಟ್ರೇಟ್ ಅಲ್ಲಿ ಅವ್ನು ನೀಟಾಗಿ ಗೊತ್ತಾಗುತ್ತೆ ನಮ್ಗೆ. ಹೋದ್ ಸರಿ ಏನು ಮುಖ ಎಲ್ಲ ಕಾಣಿಸಿಲ್ಲ, ಈ ಸರಿ ಅವನಿಗೆ ನಮ್ಗೆ ನೀಟಾಗಿ ಮುಖ ಎಲ್ಲ ಕಾಣಿಸುತ್ತೆ. ಮೊಸ್ಟ್ಯಾಶ್ ಎಲ್ಲ ಬಂದ್ಬಿಟ್ಟು ಫುಲ್ ಬಿಯರ್ಡ್ ಎಲ್ಲ ಬಿಟ್ಟು ಅವ್ನ ಕಿಂಗ್ ಎಲ್ಲ ಒಟ್ಟಾರೆ ಇವ್ನ ಮುಖ ನೋಡ್ತಿದ್ರೆ ಅದಕ್ಕೆ ಯಾಕೋ ಕ್ಲೋಸ್ ಅಪ್ ಅಲ್ಲೂ ನೀಟಾಗಿ ತೋರಿಸ್ತಾರೆ ನಮ್ಗೆ. ಸರಿನಾ. ಕ್ಲೋಸ್ ಅಪ್ ಅಲ್ಲೂ ನೀಟಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಇವ್ ನೋಡಿದ್ರೆ ಯಾಕೋ ನಮ್ಗೆ ಗುಡ್ ಫೀಲಿಂಗ್ ಬರ್ತಾ ಇಲ್ಲ. ಸರಿನಾ. ಒಂಥರ ಯಾರೋ ಏನೋ ಆಗೋಯ್ತು ಅನ್ನಂಗೆ ಫುಲ್ ಕೋಪ ಮಾಡ್ಕೊಂಡು ಹಂಗಿದ್ದಾನೆ. ಸರಿನಾ. ಅವನ ಮುಖದಲ್ಲೆಲ್ಲ ಫುಲ್ಲು ಕೋಪ ಮತ್ತೆ ಒಂಥರ ಅಂತ ಹಿಂಗೆ ಕೋಪ ಮಾಡ್ಕೊಂಡಿದ್ದಾನೆ. ಮತ್ತೆ ಮೊಸ್ಟಾಶ್ ಎಲ್ಲ ಹಿಂಗೆ ಚೂಪ್ ಹಿಂಗೆ ಬಂದ್ಬಿಟ್ಟಿದೆ. ಇಲ್ಲೆಲ್ಲ ಬಿಯರ್ಡು. ಆಮೇಲೆ ಇವನ್ಗೂ ರಿಪ್ಲಿ ತರಾನೇ, ರಿಪ್ಲಿಗೆ ಹೆಂಗೆ ಫುಲ್ ತಲೆಯಿಂದ ಹಿಂಗೆ ಫುಲ್ ಬಾಡಿ ಪೂರ್ತಿ ಒಂದೇ ಒಂದು ಲೈನ್ ಪೂರ್ತಿ ಇತ್ತು. ಆದರೆ ಇವನ್ಗೆ ಹೆರಾಲ್ಡ್ಗೆ 2 ಲೈನ್ ಇದೆ. ಆದರೆ ಅದು ಪೂರ್ತಿ ಹಿಂಗೆ ಬಂದಿಲ್ಲ, ಕೆಳಗಡೆ ಹೋಗಿಲ್ಲ. ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಹೋಗ್ಬಿಟ್ಟಿದೆ. ಹಿಂಗೆ ಹೋಗಿದೆ 2 ಲೈನು. ಅದೇ ಥರನೇ ಇದೆ ಸಕ್ಕತ್ತಾಗಿ ಅವನಿಗೆ. ಮತ್ತೆ ಅವನ ತಲೆಯಲ್ಲಿ ಈ ಕಡೆ ಒಂಥರ ಸ್ಟಾರು, ಈ ಕಡೆ ಒಂಥರ ಸ್ಟಾರ್ ಇದೆ. ಏನು ಅಂತ ನಾವು ಮುಂದೆ ಹೋಗ್ತಾ ನೋಡ್ತೀವಿ. ಏನಪ್ಪ ಅಂದರೆ ಎಲ್ಲರೂ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಹೆರಾಲ್ಡ್ನ ನೋಡ್ಬಿಟ್ಟು. ಮತ್ತೆ ನಾಮಿ ಎಕ್ಸ್ಪೆಷಲಿ ಕೇಳ್ತಾನೆ, ಏನಿದು ಅವನ ತಲೆಯಲ್ಲಿ ಈ ಥರ ಎಲ್ಲ ಮಾರ್ಕೆಲ್ಲ ಇದೆಯಲ್ಲ ಅಂತ. ಆವಾಗ ಅವ್ನು ರೋಡ್ ಹೇಳ್ತಾನೆ, ಆಕ್ಚುಲಿ ಹೆರಾಲ್ಡ್ಗೆ ಏನ್ಷಿಯಂಟ್ ಜೈಂಟ್ ಬ್ಲಡ್ ಇತ್ತು ಅಂತ ಹೇಳಿದ್ರಲ್ಲ, ಅವ್ನಿಗೆ ಆಕ್ಚುಲಿ ಹಾರ್ನ್ಸ್ ಇತ್ತು. ಸರಿನಾ. ಆದರೆ ಹೆರಾಲ್ಡು ಎಲ್ಲ ಜೈಂಟ್ಸ್ಗಳ ಮಧ್ಯೆನೂ ಪೀಸ್ ತರಕ್ಕೆ, ಅವನು ಎಲ್ಲ ಬಾರ್ಡರ್ನು ಕ್ರಾಸ್ ಮಾಡಿ ನಾವು ಎಲ್ಲರ ಜೊತೆನೂ ಎಲ್ಲ ಕಂಟ್ರಿಗಳ ಜೊತೆನೂ ಪೀಸ್ ಮಾಡ್ಕೊಂಡಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ಏನ್ಷಿಯಂಟ್ ಜೆಟ್ ಬ್ಲೈಂಟು ನಮ್ಗೆ ಎಲ್ಲಾರು ಮನುಷ್ಯರ ನೋಡಿ ಎದುರುಕೋತಾರೆ. ಆ ಏನ್ಷಿಯಂಟ್ ಜೆಟ್ ಬ್ಲೈಂಟ್ ಇಂದ ನಮ್ಗೆ ಹಾರ್ನ್ಸ್ ಎಲ್ಲ ಬೇಕಾಗಿಲ್ಲ ಅಂದ್ಬಿಟ್ಟು ಹಾರ್ನ್ಸ್ ನ ಅವನೇ ಕಿತ್ತು ಬಿಟ್ಟಿದಾನಂತೆ. ವಾಟ್ ಎ ಕ್ರೇಜಿ ಮ್ಯಾನ್ ಅಲ್ವಾ ಯಪ್ಪ. ಅವನೇ ಯುದ್ಧ ಆಗ್ತಿರ್ಬೇಕಾದ್ರೆ ದ ಏನ್ಷಿಯಂಟ್ ಜೆಟ್ ಬ್ಲೈಂಟ್ ಇದ್ದಂತ ಅವನ ಹಾರ್ನ್ಸ್ನ ಅವನೇ ಕಿತ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಅವನಿಗೆ ಆ ಗಾಯದ ಮಾರ್ಕ್ ಇರೋದು ಅವನಿಗೆ ಆ ಕಡೆ ಇಟ್ಬಿಟ್ಟು. ಅದಕ್ಕೋಸ್ಕರನೇ ಮೋಸ್ಟ್ಲಿ ಲೋಕಿನೂ ಅವ್ರ ಅಪ್ಪನ ಸಾಯಿಸಿರ್ಬೋದು ಅಂತ ಗೊತ್ತಾ. ನಾವೆಲ್ಲರ ಜೊತೆ ಪೀಸ್ ಮಾಡ್ಕೊಂಡು ನಾವು ಖುಷಿಯಾಗಿರ್ಬೇಕು, ಆದರೆ ಲೋಕಿಗೆ ಇಷ್ಟ ಇಲ್ಲದೆ ಇರ್ಬೋದು. ಅದಕ್ಕೆ ಅವ್ರ ಅಪ್ಪನ ಅವನು ನಾನೆಲ್ಲ ಕಿತ್ಕೊಂಡು ನಾನೆಲ್ಲರೂ ಫುಲ್ಲು ಎಲ್ಲ ವಾರಿಯರ್ ಜೊತೆನೂ ಒಳಗಡೆ ಪೀಸ್ ಮಾಡ್ಕೋತೀನಿ, ಎಲ್ಲ ಕಂಟ್ರಿಗಳ ಜೊತೆ ನಾನು ಪೀಸ್ ಮಾಡ್ಕೊಂಡು ಒಳ್ಳೆ ನಮ್ನಾಗಿರ್ತೀನಿ ಅಂತ ಹೇಳ್ತಾನೆ. ಅರೆ ಲೋಕಿ ಇಲ್ಲಪ್ಪ ನೀವು ಮಾಡ್ತಾರೆ ತಪ್ಪು ಅಂತ ಹೋಗಿ ಸಾಯಿಸಾಕ್ಬಿಟ್ಟಿರ್ಬೋದು ಅವ್ರ ಅಪ್ಪನ. ಇರೋದಿಲ್ಲ ಇದೇ ನೋಡಬೇಕು. ಎಲ್ಲರೂ ಅವ್ನು ಖುಷಿ ಇತ್ತು, ಅವ್ನಿಗೆ ಹಾರ್ನ್ಸಿತ್ತ ಅಂತೆಲ್ಲ ಫುಲ್ ಎಲ್ಲ ನೋಡ್ಕೊಂಡು ಖುಷಿ ಪಡ್ತಾರೆ. ಆಕ್ಚುಲಿ ಕಿಂಗ್ ಸತ್ತಾದ್ಮೇಲೆ ಲೋಕಿ ಮೇಲೆ ಸಿಕ್ಕಾಪಟ್ಟೆ ಜನ ಕೋಪ ಮಾಡ್ಕೊಳ್ಳೋದು, ಅವ್ನಿಗೆ ಬೈಯೋದು ಅದೆಲ್ಲ ಮಾಡಿದ್ರು. ಆದರೆ ಆಕ್ಚುಲಿ ಜಾಸ್ತಿ ಜನ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಹೈರುದ್ದೀನ್ನ, ಕಿಂಗ್ನ ಓಲ್ಡರ್ ಸನ್. ಸರಿನಾ. ಅವನ ಅದರ್ ಸನ್ನು ಹೈರುದ್ದೀನ್ನ ಎಲ್ಲರೂ ಜಾಸ್ತಿ ಬೈ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಸೀರಿಯಸ್ಲಿ ಅಂತ ಎಲ್ಲರೂ ಫುಲ್ ಕೇಳ್ತಾರೆ. ಆಮೇಲೆ ನಾಮೇ ಕೇಳ್ತಾರೆ, ಲೋಕಿ ಬ್ರದರ್ ಅವನು ಅಂತ ಫುಲ್ ಕೇಳ್ತಾನೆ. ಆಮೇಲೆ ಯಾಕಂದ್ರೆ ನಮ್ಗೆಲ್ಲ ಮುಂಚೆನೆ ಗೊತ್ತಿತ್ತು ಲೋಕಿ ಬ್ರದರ್ ಹೇಳಿದ ತಕ್ಷಣ. ಇವಾಗ ನೀಟಾಗಿ ಕನ್ಫರ್ಮ್ ಮಾಡ್ಕೋತಾರೆ. ಮತ್ತೆ ನೀಟಾಗಿ ಗೊತ್ತಾಗುತ್ತೆ ನಮಗೆ. ಎಲ್ಲರೂ ಮುಂಚೆನೆ ಅನ್ಕೊಂಡಿದ್ರು ಆಕ್ಚುಲಿ ಲೋಕಿ ಮತ್ತೆ ಹೈರುದ್ದೀನ್ಗೂ ಒಬ್ಬರೇ ಅಮ್ಮ ಆಗಿರೋಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಲೋಕಿ ನೋಡೋಕ್ಕೂ ಡಿಫ್ರೆಂಟ್ ಆಗಿದ್ದಾನೆ, ಮತ್ತೆ ಹೈರುದ್ದೀನ್ ನೋಡೋಕ್ಕೂ ಡಿಫ್ರೆಂಟ್ ಆಗಿದ್ದಾನೆ. ಮತ್ತೆ ಅವ್ರು ಆಕ್ಚುಲಿ ಹೈರುದ್ದೀನ್ ಓಲ್ಡರ್ ದೊಡ್ಡ ಮಗ ಆಕ್ಚುಲಿ ಹೆರಾಲ್ಡ್ಗೆ. ಅದಕ್ಕೋಸ್ಕರ ಅವನು ಲೋಕಿಗ್ನ ಮತ್ತೆ ಹೈರುದ್ದೀನ್ನ ಬೇರೆ ಅಮ್ಮ ಆಗಿದ್ರಂತೆ. ಆಕ್ಚುಲಿ ಅವನೆಲ್ಲ ಹೆರಾಲ್ಡೇ ನೀಟಾಗಿ ಕನ್ಫರ್ಮ್ ಮಾಡ್ತಾನೆ. ಅವರಿಬ್ಬರಿಗೂ ಬೇರೆ ಅಮ್ಮ ಇದ್ರು. ಮತ್ತೆ ಆಕ್ಚುಲಿ ಏನಪ್ಪ ಆಗಿರೋದು ಅಂದ್ರೆ ಹೆರಾಲ್ಡು ಅವನು ರಾಜ ಆಗೋಕ್ಕಿಂತ ಮುಂಚೆನೆ ಅವನು ಬೇರೆ ಕಡೆ ಕಂಟ್ರಿ ಎಲ್ಲ ಸುತ್ತಾಡ್ತಿರ್ಬೇಕಾದ್ರೆ ಅವನು ಒಂದು ಹುಡುಗಿನ ನೋಡಿ ಇಷ್ಟಪಟ್ಟು ಅವ್ನು ಮದುವೆ ಆಗಿ ಅವಾಗ ಹೈರುದ್ದೀನ್ ಹುಡ್ತಾನೆ. ಸರಿನಾ. ಹೈರುದ್ದೀನ್ ಹುಟ್ಟಾದ್ಮೇಲೆ ನೆಕ್ಸ್ಟ್ ಅದನ್ನ ಎಲ್ಲಿ ಎಲ್ಬಾಫ್ ಅಲ್ಲಿರೋರು ಒಪ್ಕೊಳ್ಳಲ್ಲ. ಇವಳು ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಇವಳು ಎಲ್ಬಾಫ್ ಇಂದ ಬಂದಿರೋ ಜೈಂಟ್ ಅಲ್ಲ, ಇವಳು ಬೇರೆ ಕಂಟ್ರಿಯಿಂದ ಬಂದಿರೋ ಜೈಂಟು, ಇದು ಪ್ಯೂರ್ ಬ್ಲಡ್ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಒಪ್ಕೊಳ್ಳ ಪೊಲಿಟಿಕ್ಸ್ ಮಾಡ್ಬಿಡ್ತಾರೆ ಫುಲ್. ಇವನು ರಾಜ ಆಗ್ಬಾರ್ದು, ಇವಳು ಕ್ಯೂವಿನ್ ಆಗ್ಬಾರ್ದು ಅಂತೆಲ್ಲ ಫುಲ್ ಪಾಲಿಟಿಕ್ಸ್ ಮಾಡ್ಬಿಡ್ತಾನೆ. ಅದರ ಸರಿನಾ.
ಅದೇ ತರ ಆಗಿದ್ದಕ್ಕೆ ಎಲ್ಲಾರು ಜೈಂಟ್ಸ್ ಎಲ್ಲ ಸೇರ್ಕೊಂಡು ಎಲ್ಬಾಫಿಂದನೇ ಎಲ್ಬಾಫಿಂದಲೇ ಹುಟ್ಟಿರೋ ಜೈಂಟ್ಸ್ ನ ಅವಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅವಾಗ ಆ ಜೈಂಟ್ಗೆ ಹುಟ್ಟೋದೆ ಲೋಕಿ. ಸರಿನಾ? ಇಷ್ಟು ಕಥೆ ನಡೆದಿರೋದು. ಹ್ಯಾರಾಲ್ಡು ಅವ್ನ ರಾಜ ಹಾಕಿದ್ದ ಮುಂಚೆನೆ ಅವನು ಒಂದು ಹುಡುಗಿನ ನೋಡಿ ಮದುವೆ ಮಾಡ್ಕೊಂಡು ಅವಾಗ ಹೈರುದ್ದೀನ್ ಹುಟ್ಟಿರ್ತಾನೆ. ಹೈರುದ್ದೀನ್ ಹುಟ್ಟಾದ್ಮೇಲೆ ಇವಳನ್ನ ಕ್ವೀನ್ ಆಗಕ್ಕೆ ಸಾಧ್ಯ ಇಲ್ಲ, ಇವಳು ಬೇರೆ ಜೈಂಟ್ ಬೇರೆ ಕಂಟ್ರಿಯಿಂದ ಬಂದಿರೋದು ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಲ್ಲಿ ಮತ್ತೆ ಅದೇ ಹೆಲ್ಬಾಫ್ ಅಲ್ಲೇ ಹುಟ್ಟಿ ಬೆಳೆದಿರುವಂತ ಜೈಂಟ್ ನ ಕೊಟ್ಟು ಹ್ಯಾರಾಲ್ಡ್ಗೆ ಮದುವೆ ಮಾಡಿಸ್ತಾರೆ. ಮದುವೆ ಮೇಲೆ ಮಾಡಿಸಾದ್ಮೇಲೆ ಅವಾಗ ಲೋಕಿ ಹುಡ್ತಾನೆ. ಅವನ್ನ ಇವಾಗ ರಾಜ ಅಂತ ಆಕ್ಚುಲಿ ಸ್ವೀಕರಿಸ್ತಾರೆ. ಆದ್ರೆ ಹೈರುದ್ದೀನ್ ಅವ್ರು ಯಾರು ಜಾಸ್ತಿ ರಾಜ ಅಂತ ಸ್ವೀಕರಿಸಲ್ಲ. ಅವನ ಹತ್ರ ಯಾರಾದ್ರೆ ಇವಾಗ ಗೇಮ್ ಆಫ್ ಥ್ರೋನ್ಸ್ ಅಲ್ಲಿ ಜಾನ್ ಸ್ನೋ ಇದ್ನಲ್ಲ, ಜಾನ್ ಸೋರ್ಸ್ ಸಿಚುವೇಶನ್ ಇವಾಗ ಹೈರುದ್ದೀನ್ ಬಂದಿರೋದು. ಅವನ್ನ ಆಕ್ಚುಲಿ ಅವನೇ ರಾಜ ಆಗ್ಬೇಕಿತ್ತು, ಆದ್ರೆ ಅವನ ರಾಜ ಅಲ್ಲ, ಆ ತರ ಸಿಚುವೇಶನ್. ಸರಿ, ನಾವು ಒಂಥರ ಈ ಒನ್ ಪೀಸ್ ವರ್ಷನ್ ಆಫ್ ಜಾನ್ ಸ್ನೋ ಅಂತ ಅನ್ಕೋಬಹುದು ನಾವು. ಇವಾಗ ನೆಕ್ಸ್ಟ್ ನಾವು ಇನ್ನ ನೀಟಾಗಿ ತಿಳ್ಕೊಳಕ್ ಹೋಗ್ತೀವಿ. ಆಕ್ಚುಲಿ ನಾವು ಡಿಸ್ಕಸ್ ಮಾಡ್ಬೇಕಾಗೋದು ಏನಪ್ಪಾ ಅಂದ್ರೆ, ಆಕ್ಚುಲಿ ಇದು ನಮ್ಗೆ ಜೈಂಟ್ಸು ಎಲ್ಬಾಫ್ ಅಲ್ಲೇ ಇರಲ್ಲ, ಬೇರೆ ಬೇರೆ ಕಂಟ್ರಿಲೂ ಇದಿರ್ತಾರೆ ಅಂತ ನಮ್ಗೆ ಸಾಲ್ ಇಂದ ಮುಂಚೆನೆ ಗೊತ್ತಿತ್ತು. ಯಾಕಂದ್ರೆ ಅವ್ನು ಬೇರೆ ಬ್ಲೂ ಇಂದ ಬಂದಿರೋದು, ಅವ್ನು ಆಕ್ಚುಲಿ ಎಲ್ಬಾಫ್ ಇಂದ ಬಂದಿಲ್ಲ. ಸರಿನಾ? ಅವನ ಆಕ್ಚುಲಿ ಎಲ್ಬಾಫ್ ಅಲ್ಲಿ ಹುಟ್ಟಿಲ್ಲ, ಅವ್ನು ಬೇರೆ ಕಂಟ್ರಿಲಿ ಹುಟ್ಟಿರೋದು. ಅದರಿಂದ ಅವರ ಯಾರು ಹೈರುದ್ದೀನ್ ಅವ್ರ ಅಮ್ಮನೂ ಕೂಡ ಬೇರೆ ಕಂಟ್ರಿಲಿ ಹುಟ್ಟಿರ್ತಾರೆ. ಅದೇ ತರನೇ ಅವರು ಅಲ್ಲಿಂದ ಬಂದಿರ್ತಾರೆ. ನೆಕ್ಸ್ಟ್ ಆಮೇಲೆ ನಾವು ಹೈರುದ್ದೀನ್ ಅವರ ಅಮ್ಮ ಇನ್ನ ಬದುಕಿರ್ಬಹುದು ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಅವರಿಂದ ಮೆನ್ಷನ್ ಯಾರು ಮಾಡಿಲ್ಲ, ಅವ್ರು ಸತ್ತೋಗಿದ್ದಾರೆ ಅಂತ. ಲೋಕಿಗಾದ್ರೆ ಮೆನ್ಷನ್ ಮಾಡಿದ್ರು, ಹೈರುದ್ದೀನ್ ಲೋಕಿ ಹುಟ್ಟಾಗಿ 1 ವರ್ಷ ಎಲ್ಲ ಆದ್ಮೇಲೆ ಅವ್ರ ಅಮ್ಮ ತೀರೋದ್ರು ಅಂತ, ಏನೋ ಕಾಯಿಲೆ ಬಂದೋ ಇಲ್ಲ ಯಾರೋ ಸಾಯಿಸ್ಬಿಟ್ರೋ ಗೊತ್ತಾಗಿಲ್ಲ ನಮ್ಗೆ. ಒಟ್ಟಾಗಿ ಅವ್ರ ಅಮ್ಮ ತೀರೋಗಿದ್ದಾರೆ. ಆದ್ರೆ ಹೈರುದ್ದೀನ್ ಅವ್ರ ಅಮ್ಮ ಇನ್ನ ಬದುಕಿರ್ಬೋದು ಅಂತ ಅನ್ನಿಸ್ತದೆ. ಆದ್ರೆ ಅವ್ರ ಬಗ್ಗೆ ಇನ್ನ ಮೆನ್ಷನ್ ಇಲ್ಲ. ಎಲ್ಬಾಫ್ ಅಲ್ಲೇ ಇದಾರ, ಬೇರೆ ಕಡೆ ಇದಾರ ಗೊತ್ತಿಲ್ಲ. ಸರಿನಾ? ಆಮೇಲೆ ನೆಕ್ಸ್ಟ್ ನಾವು ಎಲ್ಲರೂ ಇದೇ ಪಾಲಿಟಿಕ್ಸ್ ಬಗ್ಗೆನೇ ಮಾತಾಡ್ತಿರ್ತಾರೆ. ನೀವು ಮನುಷ್ಯರು ಲ್ಯಾಂಡ್ ಜೊತೆ ಎಲ್ಲ ಕಿತ್ತಾಡ್ತಿರಲ್ಲ, ಅದೇ ತರನೇ ಜೈಂಟ್ಸ್ನು ಕೂಡ ಅವರು ಪ್ಯೂರ್ ಬ್ಲಡ್ ನ ಉಳಿಸ್ಕೋಬೇಕು ಅಂತ ಫುಲ್ ಎಲ್ಲ ಓಡಾಡ್ತಾರೆ. ಬೇರೆ ಜೈಂಟ್ಸ್ ನೆಲ್ಲ ಒಪ್ಕೊಳ್ಳಲ್ಲ ಆ ಥರ ಎಲ್ಲ ಅಂತ ಅನ್ಕೋತಾರೆ. ಈ ತರ ಸಾಲ್ಗೂ ಆಗಿರ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವನು ಸ್ಟಾರ್ಟಿಂಗ್ ವೈಸ್ ಅಡ್ಮಿರಲ್ ಆಗಿದ ತಕ್ಷಣ, ನೆಕ್ಸ್ಟ್ ಹೊರಲ್ಲ ಇನ್ಸಿಡೆಂಟ್ ಎಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಎಲ್ಬಾಫ್ ಬಂದಾಗ ಆಕ್ಚುಲಿ ಅವನಿಗೆ ಅವಾಗ ಜಾಸ್ತಿ ಇವ್ರೆ ಜೈಂಟ್ಸ್ ಎಲ್ಲ ರೆಸ್ಪೆಕ್ಟ್ ಕೊಡ್ತಿರೋದು, ಅದೆಲ್ಲ ಮಾಡ್ತಿರಲ್ಲ ಅನ್ಸುತ್ತೆ. ಸರಿನಾ? ಇವಾಗೆಲ್ಲ ರೆಸ್ಪೆಕ್ಟ್ ಎಲ್ಲ ಕೊಡ್ತಿರೋದು, ಅವ್ರನ್ನೇನೋ ಮಾತಾಡ್ತಿರೋದು ಹಂಗೆಲ್ಲ ಮಾಡ್ತಿದ್ದಾರೆ. ಆದ್ರೆ ಮುಂಚೆ ಸಾಲು ಆ ತರ ಸಿಚುವೇಶನ್ ಫೇಸ್ ಮಾಡಿರ್ಬೋದು. ಅವನ್ನ ಟೋಸ್ಟು ಕರೀದೇ ಇರೋದು ಆ ಥರ ಎಲ್ಲ ಮಾಡ್ತಿದ್ರಲ್ಲ, ಆ ಥರ ಮಾಡ್ತಿರ್ಬೋದು. ಇವಾಗ ನಾವು ಒಟ್ಟಿಗೆ ಸೇರಿಸ್ಕೊಂಡೆಲ್ಲ ಇದ್ದಾರೆ, ಒಟ್ಟಿಗೆ ಚೆನ್ನಾಗಿದ್ದಾರೆ. ಯಾಕಂದ್ರೆ ಇವಾಗಿನ ಸಿಚುವೇಶನ್ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲರೂ ಜಾಸ್ತಿ ಇವಾಗ ಎಜುಕೇಶನ್ ಮೇಲೆ, ಮೆಚುರಿಟಿ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಮತ್ತೆ ಹೈರುದ್ದೀನ್ ಆಕ್ಚುಲಿ ಡ್ರೀಮು ಅದೇ ಆಗಿತ್ತು, ಎಲ್ಲ ಜೈಂಟ್ ಟ್ರೈಬ್ಸ್ ಕೂಡ ಸೇರಿಸ್ಬಿಟ್ಟು ಆ ಜೈಂಟ್ಸ್ಗೆ ಕಿಂಗ್ ಆಗ್ಬೇಕು ಅಂತ ಇತ್ತಲ್ವಾ, ಅದೇ ತರನೇ ಅವ್ನ್ ಕನಸು ಇದ್ದಿದ್ದು ಅಂತ ಅದೆಲ್ಲ ಹೇಳ್ತಾ ಇರ್ತಾನೆ. ಆಮೇಲೆ ನೆಕ್ಸ್ಟ್ ನಮ್ಗೆ ಝೋರೋ ಕೇಳ್ತಾನೆ ರೋಡ್ಗೆ, ಇವನು ಹೈರುದ್ದೀನು ಬೇರೆ ಬ್ಲಡ್ ಸೇರಿದವನಲ್ವಾ, ನೀನ್ ಯಾಕೆ ಇವನ್ ಡ್ರೀಮಲ್ಲಿ ಸೇರ್ಕೊಂಡು ಇವನ್ನ ಕ್ಯಾಪ್ಟನ್ ಆಗಿ ಒಪ್ಕೊಂಡು ನೀನ್ ಇವ್ನಿಗೆ ಕ್ರೂವಲ್ ಜಾಯ್ನ್ ಆಗಿದ್ಯಾ ಅಂತ ಕೇಳ್ತಾನೆ. ಅವಾಗ ನಮ್ಗೆ ರೋಡ್ ನ ಟ್ರಾಜಿಕ್ ಬ್ಯಾಕ್ ಸ್ಟೋರಿ ಕೊಡ್ತಿರೋವು. ರೆಡಿನಾ ಗೈಸ್ ನೀವು? ರೋಡ್ ನ ಟ್ರಾಜಿಕ್ ಬ್ಯಾಕ್ ಸ್ಟೋರಿ ಕೇಳಕ್ಕೆ ಆಕ್ಚುಲಿ 3 ಪ್ಯಾನ್ ಇರ್ತದೆ. ಸರಿನಾ? ಏನಪ್ಪಾ ಅಂದ್ರೆ ಅವ್ನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಇಷ್ಟು ಕ್ವಶನ್ ಕೇಳಿರ್ತೀನಿ. ಅವ್ನು ಚಿಕ್ಕ ವಯಸ್ಸಿಗೆ ಹೋಗ್ತೀವಿ. ಅವ್ನು ಚಿಕ್ಕ ವಯಸ್ಸಲ್ಲಿ ಎಲ್ಲ ಉಳಿದ ಜೈಂಟ್ಸ್ ಎಲ್ಲ ಇವನ್ನ ಪೀಡಿಸ್ತಿರ್ತಾರೆ. ನೀನ್ ತುಂಬಾ ಏನೋ ಕ್ರೀಪಿ ಆಗಿದ್ಯಾ ರೋಡ್ ಅಂಕೆಲ್ಲ ಫುಲ್ ಅವನ್ನ ಬೈಯೋದು ಹಂಗೆಲ್ಲ ರೇಕ್ಸೋದು ಹಂಗೆಲ್ಲ ಮಾಡ್ತಿರ್ತಾರೆ. ರೋಡ್ ಅಂತೆಲ್ಲ ಫುಲ್ ಎಲ್ಲ ಅಳ್ಕೊಂಡಿದ್ದಾನೆ. ಆಮೇಲೆ ಯಾಕಪ್ಪ ಕಿಡಿಸೋದು ಅಂದ್ರೆ, ಆಮೇಲೆ ಹೈರುದ್ದೀನ್ ಚಿಕ್ಕ ವಯಸ್ಸಲ್ಲಿ ಅವ್ನು ಬಿಗ್ ಮಾರ್ಕ್ ಫ್ಲಾಶ್ ಬ್ಯಾಕ್ ಅಲ್ಲಿ ಹೆಂಗಿದ್ನೋ ಹೈರುದ್ದೀನ್ ಅದೇ ತರನೇ ಇದ್ದಾನೆ ಇಲ್ಲೂ. ಸರಿನಾ? ರೋಡು ಅವನು ಸಿಕ್ಕಾಬಟ್ಟೆ ಮ್ಯಾಪ್ಸ್ ಬಿಡಿಸೋದ್ರೆಲ್ಲ ಎಕ್ಸ್ಪರ್ಟ್. ಸರಿನಾ? ಅವ್ನು ಚೆನ್ನಾಗೆಲ್ಲ ಬಿಡಿಸ್ತಿರ್ತಾನೆ. ಅದನ್ನ ನೋಡ್ಬಿಟ್ಟು ಹೈರುದ್ದೀನ್ ಖುಷಿ ಆಗ್ಬಿಡ್ತಾನೆ. ವಾವ್ ರೋಡ್ ನೀನ್ ಸಖತ್ತಾಗಿ ಬಿಡಿಸ್ತೀಯ, ನೀನು ಸೀಸ್ನೆಲ್ಲ ನೀನ್ ನನ್ಗೆ ತೋರಿಸ್ಬೇಕು, ಹೆಂಗ್ ಬಿಡಿಸ್ತೀಯ ನೀನು, ನನ್ಗೆ ತೋರಿಸ್ಬೇಕು, ನೀನು ನಾವಿಬ್ರು ಫ್ರೆಂಡ್ಸ್ ಆಗೋಣ ಅಂತ ಹೈರುದ್ದೀನ್ ಹೇಳ್ತಾನೆ. ಅದನ್ನ ನೋಡ್ಬಿಟ್ಟು ನಾವಿಬ್ರು ಫ್ರೆಂಡ್ಸ್ ಆಗ್ಬೋದಾ ಅಂತ ಕಣ್ಣೆಲ್ಲ ಒರೆಸ್ಕೊಂಡು ನಿಂಗೆ ನಾವಿಬ್ರು ಫ್ರೆಂಡ್ಸ್ ಆಗ್ಬೋದಾ ಅಂತ ಬ್ಯಾಕ್ ಸ್ಟೋರಿ, ಟ್ರಾಜಿಕ್ ಬ್ಯಾಕ್ ಸ್ಟೋರಿ ಕೇಳ್ತೀನಿ ನಾವು ರೋಡ್. ಅಲ್ಲಿಂದ ಅವನು ಹೇಳ್ತಾನೆ, ಅವನ ಹೈರುದ್ದೀನ್ ಡ್ರೀಮ್ನು ಕೂಡ ಅದೇನೆ ಆಗಿತ್ತು. ಅಲ್ಲಿದ್ದಕ್ಕೆ ನಾನು ಅವನ ಪರವಾಗಿ ನಿಂತ್ಕೊಂಡಿದ್ದೀನಿ. ಅವನ ತರನೇ ನಾನು ಕೂಡ ಎಲ್ಲಾ ಜೈಂಟ್ಸ್ ತರನ ನಾನು ಅವನಿಗೆ ಹೆಲ್ಪ್ ಮಾಡ್ತೀನಿ. ಅವನು ಎಲ್ಲಾ ಜೈಂಟ್ಸ್ ಟ್ರೈಬ್ಸ್ ನ ಒಟ್ಟಿಗೆ ಸೇರ್ಸೋದಕ್ಕೆ, ಮತ್ತೆ ಅವನು ಕಿಂಗ್ ಆಫ್ ದಿ ಜೈಂಟ್ಸ್ ಆಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಅದನ್ನ ಝೋರೋ ಕೇಳಿಸ್ಕೊಂಡು ಹೌದು ನೀನ್ ಮಾಡ್ಬೇಕು ಅಂತ. ಯಾಕಂದ್ರೆ ಅವನಿಗೂ ಸೇಮ್ ಡ್ರೀಮ್ ಅಲ್ವಾ, ಲೂಫಿ ಡ್ರೀಮ್ ನ ಉಳಿಸೋದಕ್ಕೆ ಅವನ ಡ್ರೀಮ್ನು ಕೂಡ ಅವ್ನು ಸ್ಯಾಕ್ರಿಫೈಸ್ ಮಾಡೋ ರೇಂಜ್ಗೂ ಹೋಗ್ತಾನೆ. ಅದಕ್ಕೋಸ್ಕರ ಅವನು ಅದೇ ತರ ಒಪ್ಕೋತಾನೆ, ಹೌದು ನೀನ್ ಮಾಡ್ಬೇಕು ಅಂತ. ಆಮೇಲೆ ಇಷ್ಟೆಲ್ಲ ಆಗಿದ ತಕ್ಷಣ ಲೂಫಿ ಆಬ್ವಿಯಸ್ಲಿ ಇವ್ನು ಟ್ರಾಜಿಕ್ ಬ್ಯಾಕ್ ಸ್ಟೋರಿನೆಲ್ಲ ಕೇಳಿಸ್ಕೊಂಡಿಲ್ಲ. ಅವ್ನು ಫುಲ್ ಎಕ್ಸೈಟ್ಮೆಂಟ್ ಆಗಿ ಫುಲ್ ಎಲ್ಲ ಕಡೆ ನೋಡಕ್ ಓಡ್ತಿದ್ದಾನೆ. ಅವ್ನು ಮುಂದೆ ಹೋಗಿ ಎಲ್ಲೋ ನೋಡ್ಬಿಟ್ಟು, ಗಾಯ್ಸ್ ಇಲ್ಲಿ ಯಾರೋ ಇಬ್ರು ಜೈಂಟ್ಸ್ ನಾಕ್ಔಟ್ ಆಗಿಬಿಟ್ಟಿದ್ದಾರೆ, ಕಾನ್ಶಿಯಸ್ ಆಗಿ ಬಿದ್ದಿದ್ದಾರೆ ಇಲ್ಲಿ ಅಂತ, ನಾಕ್ಔಟ್ ಆಗಿ ಬಿದ್ದಿದ್ದಾರೆ ಅಂತ ಕೈ ಹೇಳ್ತಾನೆ. ಕೈ ತೋರಿಸಿ ಬನ್ನಿ ಅಂತ ಹೇಳ್ತಾನೆ. ಆದ್ರೆ ಎಲ್ಲರೂ ಅಂತ ಹಿಂಗ್ ಕ್ವಶನ್ ಮಾರ್ಕ್ ನೋಡ್ಬಿಟ್ಟು
ಅಲ್ಲಿಗೆ ನಮ್ಗೆ ಕಟ್ ಮಾಡ್ತಾರೆ. ಅವ್ರ ಹೋಗಿ ನೋಡಿದ್ದು ಎಲ್ಲ ನಮ್ಗೆ ತೋರಿಸಲ್ಲ. ಡೈರೆಕ್ಟ್ ನಾವು ಅಂಡರ್ ವರ್ಲ್ಡ್ಗೆ ಶಿಫ್ಟ್ ಆಗ್ತೀವಿ. ನೆಕ್ಸ್ಟ್ ಅಂಡರ್ ವರ್ಲ್ಡ್ ಲೆರ್ಮ್ ಆಫ್ ಡೆಟಲ್ಸ್ ಶಿಫ್ಟ್ ಆಗಿ ಇವಾಗ ಲೋಕಿಗೆಲ್ಲ ಕೇಳಿದ್ರಲ್ವಾ ನೀನ್ ಕಾನ್ಸ್ಟೆಂಟ್ ಜಾಯ್ನ್ ಆಗ್ತೀಯಾ ಅಂತ, ಆದ್ರೆ ಅವ್ನು ಇಲ್ಲ ಅಂತ ಒಪ್ಕೋತಿದ್ದ. ಆಮೇಲೆ ನಾವು ಗುಂಕೋನ ಫುಲ್ ಪವರ್ನ ರಿವೀಲ್ ಮಾಡ್ತಾರ ಸರಿನಾ. ಇಟ್ಸ್ ಆಕ್ಚುಲಿ ಕ್ರೇಜಿ ಗೈಸ್, ಒನ್ ಆಫ್ ದ ಬೆಸ್ಟ್ ಡೆವಿಲ್ ಫ್ರೂಟ್ಸ್ ಅಂತ. ಹೆಂಗಾರ ಯೂಟಿಲೈಸ್ ಮಾಡ್ಕೋಬಹುದು ನೀವು ಈ ಜೈಂಟ್ ಈ ಒಂದು ಡೆವಿಲ್ ಫ್ರೂಟ್ ನ, ಆರೋ ಫ್ರೂಟ್ ನ ಸರಿನಾ. ಅದೊಂಥರ ಕ್ರೇಜಿ ಆಗಿದೆ. ಇದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ. ಆಕ್ಚುಲಿ ಈ ಆರೋ ನಮ್ನ ಮಾಮೂಲಿ ಬ್ಯಾಂಡೇಜ್ ತರ ಇರ್ತಲ್ಲ, ಈ ಬ್ಯಾಂಡೇಜ್ ನ ನೀವು ಹೆಂಗಾದ್ರೂ ಯೂಟಿಲೈಸ್ ಮಾಡ್ಕೋಬಹುದು. ಇವಾಗ ಗುಂಕೋ ಏನ್ ಮಾಡ್ತಾಳೆ ಅಂದ್ರೆ, ಅವಳ ಬ್ಯಾಂಡೇಜ್ ನ ಅವಳ ಕಾಲ್ ಶೂ ಏನಿರುತ್ತೆ ಆ ಶೂ ಸುತ್ತ ಸುತ್ತಿ ಒಂಥರ ಅವಳು ಇಡೀ 2 ಕಾಲ್ ಶೂನು ಇನ್ನ ಜೈಂಟ್ ಸೈಜ್ ಮಾಡ್ಕೊಂಡ್ಬಿಡ್ತಾಳೆ. ಅವಳ ಶೂನ, ಅವಳ ಬಾಡಿ ನಾರ್ಮಲ್ ಸೈಜ್ ಇದೆ, ಅವಳ ಶೂನ ಮಾತ್ರ ಬ್ಯಾಂಡೇಜ್ ಇಂದ ಸುತ್ತಿ ಜೈಂಟ್ ಸೈಜ್ ಮಾಡ್ಕೋತಾಳೆ. ಫುಲ್ ಆರೋ ಕವರ್ಡ್ ಸರಿನಾ. ಆರೋ ಇಂದಾನೆ ಫುಲ್ ಕವರ್ಡ್ ಆಗ್ಬಿಟ್ಟಿದೆ ಆ ಜೈಂಟ್ಸು. ಆಮೇಲೆ ಲೋಕಿಗೆ ಮಾತ್ರ ಇದೆಲ್ಲ ಮಾಡ್ತಿರೋದು ನನಗೆ ಕಟ್ಟಾಕಿದ್ದೀರಾ ಅಂತ, ನಾನೇನಾರ ಇಲ್ಲಿ ರಿಲೀಸ್ ಮಾಡಿದ್ರೆ ನಿಮ್ ಕತೆ ಮುಗೀತಿತ್ತು ಅಂತ ಹೇಳ್ತಾನೆ ಸರಿನಾ. ಜೈಂಟ್ ಇವಾಗ ಗುಂಕೋ ಮಾತ್ರ ತಾಳ್ಮೆಯಿಂದ ತಡ್ಕೋತಾ ಇಲ್ಲ, ಅವಳಿಗೆ ಬೇಗ ಆನ್ಸರ್ಸ್ ಬೇಕು ಲೋಕಿಯಿಂದ ಸರಿನಾ. ಹೇಳು ಲೋಕಿ, ನೀನು ಗಾಡ್ಸ್ ನೈಟ್ಗೆ ಜಾಯ್ನ್ ಆಗ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳ ಜೈಂಟ್ ಶೂಸ್ ಅಲ್ಲಿಂದ ಒಂದು ಆರೋ ಬರ್ತಾ ಇದೆ ಸರಿನಾ. ಒಂದು ಆರೋ ಬಂದು ಅವ್ನು ಕ್ರಾಸ್ ಆಗಿ ಹಿಂಗ್ ಹೋಗ್ತಾ ಇದೆ. ಆರೋ ಹಿಂಗ್ ಶೂಟ್ ಆಗುತ್ತೆ. ಆಕ್ಚುಲಿ ಅವಳ ಪವರ್ ನಾವು ಅವಳ ಆರೋನ ಅಟ್ಯಾಚ್ ಆಗೇ ಅವಳೆಲ್ಲ ವಹಿಸ್ಬೇಕು ಅಂತ ಏನಿಲ್ಲ. ಅವಳ ಆರೋನ ಡಿಟ್ಯಾಚ್ ಮಾಡ್ಬಿಟ್ಟು ಅವಳು ಬೇಕಾದ್ರೆ ಆರೋನ ಯೂಸ್ ಮಾಡ್ಬೋದು. ಓದ್ ಚಾಪ್ಟರ್ ನಾವು ನೋಡಿದ್ವಿ, ಅವಳು ಆರೋನ ಡಿಟ್ಯಾಚ್ ಮಾಡಿನೇ ಆ ಉಲ್ಫ್ ನ ಕಟ್ಬಿಟ್ಟು ಮೇಲೆ ಹ್ಯಾಂಗ್ ಮಾಡಿದ್ದು. ಅದು ಅವಳು ಆರೋಗೆ ಅವಳು ಕನೆಕ್ಟರ್ ಇರಲಿಲ್ಲ, ಅವಳು ಬೈ ಕೈಯಲ್ಲೇ ಅದನ್ನ ಸಿಗ್ನಲ್ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ತಾ ಇದ್ಲು ಸರಿನಾ. ಇದ್ರಲ್ಲೂ ಕಂಟ್ರೋಲ್ ಮಾಡ್ತಾ ಇದ್ಲು. ಇದ್ರಲ್ಲೂ ಅದೇ ತರನೇ ಆಗೋದು. ಅವಳು ಆರೋನ ಡಿಟ್ಯಾಚ್ ಮಾಡ್ಬಿಟ್ಟು ಆರೋನ ಒಂದ್ ಆರೋ ಹಿಂಗ್ ಸ್ಟ್ರೈಟ್ ಆಗಿ ಹೋಗ್ತಾ ಇದೆ, ಹಿಂಗ್ ಹೋಗ್ತಾ ಇದೆ, ಇನ್ನೊಂದ್ ಆರೋ ಇದೇ ತರನೇ ಹಿಂಗ್ ಮೇಲ್ ಬರ್ತಾ ಇದೆ. ಯಾವ್ದಪ್ಪ ಅಂದ್ರೆ ಇದು ತರ ಮುಂಚೆ ತರ ಸಿಗ್ನಲ್ ತರ ಇದು ಸರಿನಾ. ಹಿಂಗ್ ಹೋಗ್ತದೆ ಯಾರು ಅಂದ್ರೆ ನೆಕ್ಸ್ಟ್ ಅವ್ನು ಹಿಂಗ್ ಹೋಗ್ತಾನೆ ಅಂತ ಹಿಂಗ್ ಒಂದ್ ಪಂಚು ಅಂತ, ನೆಕ್ಸ್ಟ್ ಹಿಂಗ್ ಮೇಲ್ ಹೋಗ್ತದೆ ಅಂದ್ರೆ ಹಿಂಗ್ ಬಂದ್ ಹಿಂಗ್ ನಿಂತೀವಲ್ಲ ನೆಕ್ಸ್ಟ್ ಹಿಂಗ್ ಒಂದ್ ಪಂಚು ಅಂತ ಆ ತರ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಇದೆಲ್ಲ ನಂಗೆ ಮುಂಚೆನೆ ಯಾಕೆ ತೋರಿಸ್ತಿದ್ಯಾ, ನೀನ್ ಹೆಂಗ್ ಹೊಡಿತಿದ್ಯಾ ಅಂತ ಮುಂಚೆನೆ ಯಾಕೆ ನನಗೆ ಯಾಕೆ ತೋರಿಸ್ತಿದ್ಯಾ ಅಂತ ಅವ್ನು ಕೇಳ್ತಾನೆ. ಅವ್ನು ಕೇಳಿದಾಗ ಅವಳು ಹೇಳ್ತಾಳೆ, ಇದು ಮುಂಚೆನೆ ಸಿಗ್ನಲ್ಸ್, ಇದು ನನ್ನ ಕೈಲಿ ಮಾತ್ರ ತಡಿಯಕ್ಕಾಗೋದು, ಇನ್ಯಾರ ಕೈಲೂ ತಡಿಯಕ್ಕಾಗಲ್ಲ ಅಂತ ಅವಳು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದಕ್ಕೆ ಹೇಳು, ನಿಜವಾಗ್ಲೂ ಹೇಳು, ಇದೊಂಥರ ಸಿಕ್ಕಾಬಟ್ಟೆ ಒಳ್ಳೆ ಆನರ್. ಇದನ್ನೆಲ್ಲರೂ ತುಂಬಾ ಜನ ಲೋವರ್ ರ್ಯಾಂಕ್ಸ್ ಅಲ್ಲಿ ಇರೋರು ಬೇಡ್ಕೋತಾ ಇರ್ತಾರೆ, ನಾವು ಗಾಡ್ಸ್ ನೈಟ್ಸ್ ಆಗ್ಬೇಕು ಅಂತ. ನಿನಗಿರೋ ಆಫರ್ ಸಿಕ್ಕರೆ ನೀನು ರಿಜೆಕ್ಟ್ ಮಾಡ್ತೀಯಾ ಅಂತ ಅವಳು ಕೋಪ ಮಾಡ್ಕೊಂಡು, ಹೇಳು ಗಾಡ್ಸ್ ನೈಟ್ ಜಾಯ್ನ್ ಆಗ್ತೀಯ ಅಂತ ಇನ್ನೊಂದ್ಸರಿ ಕೇಳ್ತಾಳೆ. ಅವಳು ಇಲ್ಲ ಅಂತಾನೆ. ಇಲ್ಲ ಯು ಫುಲ್ ನಾನು ಜಾಯ್ನ್ ಆಗಲ್ಲ ಅಂತ ಹೇಳ್ತಾನೆ. ಅವ್ನು ಹೊಡೆದು ಕಟ್ಟಾಗಿ ಇಲ್ಲಿಂದ ಮತ್ತೆ ಇಕ್ಕೊಂಡು ಹೊಡೆದಾಕ್ಬಿಟ್ಟು ಒಟ್ಟಾಗಿ ಅವಳು ಹೋಗಿ ಬೆಂಡೆತ್ಬಿಡ್ತಾಳೆ. ಲೋಕಿನ್ ಮಾತ್ರ ಬೆಂಡೆತ್ಬಿಡ್ತಾಳೆ. ಆಮೇಲೆ ನೆಕ್ಸ್ಟ್ ಅವಳ ಕೈನೆಲ್ಲ ಪೂರ್ತಿ ಎಲ್ಲ ಮಾಡ್ಕೊಂಡು ಒಂಥರ ಹೆಂಗ್ ಮಾಡಿದ್ರೆ ಅಂದ್ರೆ ಫಸ್ಟ್ 1 ಆರೋ ಹೊಡಿತಾಳೆ. ಆಮೇಲೆ ನೆಕ್ಸ್ಟ್ ಕೇಳ್ತಾಳೆ ಜಾಯ್ನ್ ಆಗ್ತೀಯಾ ಅಂತ, ಇಲ್ಲ ಅಂತಾಳೆ. ನೆಕ್ಸ್ಟ್ ಇನ್ನೊಂದು 2 ಆರೋ ತಗೋತಾಳೆ, 2 ಆರೋ ಹೊಡಿತಾಳೆ. ನೆಕ್ಸ್ಟ್ ಆಮೇಲೆ ಕೇಳ್ತಾಳೆ ಜಾಯ್ನ್ ಆಗ್ತೀಯ ಅಂತ, ಇಲ್ಲ ಅಂತಾಳೆ. ಇಲ್ಲ ಅಂದ ತಕ್ಷಣ ನೆಕ್ಸ್ಟ್ 3 ಆರೋ 4 ಆರೋ 5 ಆರೋ ಅಂತ ಹಂಗೆ ಹೊಡೆದಾಕ್ಬಿಡ್ತಾಳೆ. ಆಮೇಲೆ ಸರಿನಾ. ಆಮೇಲೆ ಎಲ್ಲ ಆರೋಸ್ಗೆಲ್ಲ ಹೊಡೆದಾದ್ಮೇಲೆ ಅವನಂತೂ ಫುಲ್ಲು ಸಾಕು ನಿಲ್ಸು ಅಂತ ಹೇಳ್ತಾನೆ. ಕೊನೆಗೆ ಹೋಗ್ತಾ ಸುಮಾರು ಒಂದು 10-15 ಆರೋಸ್ ತಂದು ಅವ್ನ ಮುಖದ ಹತ್ರ ಇಟ್ಬಿಡ್ತಾಳೆ ಅವಳು. ಅಂದ್ಬಿಟ್ಟು ಸಾಕೋ ಅಂತೆಲ್ಲ ಫುಲ್ ಹೇಳ್ತಾನೆ. ಆಮೇಲೆ ಅವಳು ಫುಲ್ ನಾಕ್ಔಟ್ ಮಾಡಾದ್ಮೇಲೆ ಎಲ್ಲ ಫುಲ್ ಅವ್ನ ಫ್ರೆಂಡ್ಸ್ನೆಲ್ಲ, ಯಾರು ಅವ್ನ ಪ್ರಾಣಿಗಳೆಲ್ಲ ಇದಲ್ಲ, ಅವ್ನ ಫ್ರೆಂಡ್ ಪ್ರಾಣಿಗಳು, ಆ ಪ್ರಾಣಿಗಳನ್ನೆಲ್ಲ ಒಂದೊಂದೇ ಆರೋನಲ್ಲಿ ಹೊಡೆದು ಸಾಯಿಸಾಕ್ಬಿಟ್ಟವಳೆ. ಅಲ್ಲಿ ಇರೋ ಎಲ್ಲಾ ಬೀಸ್ಟ್ ಸೈಜ್ ಅಲ್ಲಿ ಇರೋ ಪ್ರಾಣಿಗಳನ್ನ ಒಂದೊಂದೇ ಆರೋದಲ್ಲಿ ಹೊಡೆದು ಸಾಯಿಸಾಕ್ಬಿಟ್ಟವಳೆ. ಅಲ್ಲೊಂದು ಬೇರು ಮಾತ್ರ ಫುಲ್ ಗಾಯ ಎಲ್ಲ ಹಾಕೊಂಡು ಫುಲ್ ಕೋಪ ಮಾಡ್ಕೊಂಡಿದ್ದೆ ಸರಿನಾ. ಯಾಕಂದ್ರೆ ಲೋಕಿಗೆ ಅವ್ನ ಪ್ರಾಣಿಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅವ್ನ ಫ್ರೆಂಡ್ಸ್ ತರ ಟ್ರೀಟ್ ಮಾಡ್ತಾನೆ ಅಂತ ಸರಿ ಉಲ್ಫಲ್ಲೇ ಗೊತ್ತಾಯ್ತು ಅವನಿಗೆ. ಅದಕ್ಕೋಸ್ಕರ ಇವಾಗ ಬರೋ ಎಲ್ಲಾ ಪ್ರಾಣಿಗಳ್ನು ಇವ್ನು ಜಾಯ್ನ್ ಆಗ್ಬೇಕು ಅಂತ ಯೂಸ್ ಮಾಡ್ಕೊತಿದ್ದಾರೆ. ನೀನ್ ಜಾಯ್ನ್ ಆಗ್ತೀಯಾ ಇಲ್ವಾ, ತಗೋ ಈ ಪ್ರಾಣಿ ಸಾಯಿಸ್ತೀನಿ. ನೀನ್ ಜಾಯ್ನ್ ಆಗ್ತೀಯಾ ಇಲ್ವಾ, ತಗೋ ಇನ್ನೊಂದು ಪ್ರಾಣಿ ಸಾಯಿಸ್ತೀನಿ ಅಂತ ಈ ತರ ಅವ್ನಿಗೆ ಬ್ಲಾಕ್ ಮೇಲ್ ಮಾಡಿ. ಯಾರ ಲೋಕಿ ಒಪ್ಕೋದಾನ, ಅವ್ನಿಗೆ ಏನಾದ್ರು ಒಪ್ಕೊಳ್ಳಲ್ಲ. ಅವನು ಫುಲ್ ಅವ್ನ ಡಿಸಿಷನ್ಗೆ ಅವ್ನು ಲಾಕ್ ಆಗ್ಬಿಟ್ಟಿದ್ದಾನೆ. ಅವ್ನಿಗೆ ಏನು ಮಾಡೋಕ್ಕಾಗಲ್ಲ ಸರಿನಾ. ಒಟ್ಟಿನಲ್ಲಿ ಓಡ್ದು ಸಾಯಿಸೋ ತರ ಓಡಾಕ್ಬಿಟ್ರೆ ಒಟ್ಟಿನಲ್ಲಿ ಬಾಯಿಲೆಲ್ಲ ರಕ್ತ ಬರ್ತಾ ಇದೆ ಅವನಿಗೆ. ಅಷ್ಟು ಓಡಾಕ್ಬಿಟ್ಟಿದ್ರೆ ಒಂದು 10-15 ಯಾರೋ ತಂದು ಅವ್ನ ಮಕ್ಕದಲ್ಲಿ ಇಕ್ಬಿಟ್ಟು, ಇವಾಗ ಹೇಳು ಕಾನ್ಫಿಡೆನ್ಸ್ ಜಾಯ್ನ್ ಆಗ್ತೀಯಾ ಅಂತ ಹೇಳ್ತಾನೆ. ಇಲ್ಲ ಅಂತ ಅವ್ನು ಹೇಳ್ತಾನೆ. ಆದ್ರೆ ಅವ್ನಿಲ್ಲ ತೋರ್ಸಲ್ಲ. ಅವ್ನು ಕಿರ್ಚ್ಕೋ ತರ ಸೌತ್ ಕೇಳಿಸುತ್ತೆ ನಮ್ಗೆ. ಫುಲ್ ಎಲ್ಬಾಪಿಂದ ಝೂಮ್ ಔಟ್ ಮಾಡಿ ತೋರಿಸ್ತಾರೆ ನಮ್ಗೆ. ಅವ್ನು ಕಿರ್ಚ್ಕೋತಾನೆ. ಆಕ್ಚುಲಿ ಅವ್ನು ಇಲ್ಲ ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರ ಫುಲ್ ಕಿರ್ಚ್ಕೋತಾ ಇದ್ದಾನೆ. ಅಷ್ಟು ಪೇನ್ ಆಗ್ತಿದೆ ಅವನಿಗೆ ಸರಿನಾ. ಆಮೇಲೆ ನಮ್ಗೆ
ಒಂದು ಕ್ಲೋಕ್ ಫಿಗರ್ ಕಾಣಿಸುತ್ತೆ. ಆಕ್ಚುಲಿ ಇಟ್ಸ್ ಶ್ಯಾಮ್ರಾಕ್. ಶ್ಯಾಮ್ರಾಕ್ ಬಂದ್ಬಿಟ್ಟು ಇಟ್ಸ್ ಆಲ್ ರೈಟ್ ಗಂಕೋ ನಿಲ್ಸು ಅಂತ ಹೇಳ್ತಾರೆ. ಆಮೇಲೆ ನಮ್ಗೆ ಶ್ಯಾಮ್ರಾಕ್ ನ ಸೂಪರ್ ಡೂಪರ್ ಲುಕ್ ಸಿಗುತ್ತೆ ಗೈಸ್. ಪೂರ್ತಿ ಫೇಸ್ ಕಾಣಿಸುತ್ತೆ. ಆಕ್ಚುಲಿ ಇವನಿಗೆ ಯಾವುದೇ ತರ ಸ್ಕಾರ್ ಇಲ್ಲ, ಏನು ಇಲ್ಲ. ಇಟ್ಸ್ ಆಕ್ಚುಲಿ ಶ್ಯಾಮ್ರಾಕ್, ಶ್ಯಾಂಕ್ಸ್ ನ ಟ್ವಿನ್ ಬ್ರದರ್. ಸರಿನಾ? ಇವನ್ ಅವ್ರ ಡ್ರೆಸ್ ಮಾತ್ರ ಕ್ರೇಜಿ ಆಗಿದೆ ಗೈಸ್. ಒಂಥರ ಯಾರೋ ನೋಬೆಲ್ ಆಗಿ ಯಾರೋ ರಾಯಲ್ ಫ್ಯಾಮಿಲಿ ಗಾರ್ಡ್ ಹಾಕೋತಾರಲ್ಲ ಆ ತರ ಡ್ರೆಸ್ ಇದೆ. ಸರಿನಾ? ಫುಲ್ ಇಲ್ಲ ಡ್ರೆಸ್ ಎಲ್ಲ ಬಂದು ಚೈನ್ಸ್ ಎಲ್ಲ ಬಂದಿರೋದು ಒಳ್ಳೆ ಬ್ರಿಟಿಷರಲ್ಲಿ ಹಾಕೋತಿರಲ್ಲ ಆ ಟೈಮಲ್ಲಿ ಡ್ರೆಸ್ಗಳು, ಆ ತರ ಡ್ರೆಸ್ಗಳು. ಒಂಥರ ಯಾರೋ ನೋಬಲ್, ಹೈ ಎಂಡ್ ಲೆವೆಲ್ ನೋಬಲ್ ಕಾಸ್ಟ್ಯೂಮ್. ಸರಿನಾ? ಕೈಲೆಲ್ಲ ಗ್ಲೌಸು, ಫುಲ್ ಕ್ಲಾಕು, ಬೂಟ್ಸ್ ಮಾತ್ರ ಹೆವಿ ಕ್ರೇಜಿ ಆಗಿದೆ. ಮತ್ತೆ ಒಂಥರ ಎಲ್ಲ ಟೇಪಲ್ಲಿ ಹಾಕೋತಾರ ನಿಂಗೆಲ್ಲ ಫುಲ್ ವೇವಿ ತರ ಎಲ್ಲ ಬರುತ್ತಲ್ಲ ಆ ತರ. ಮತ್ತೆ ಕತ್ತಿನೂ ಅಷ್ಟೇ ಸೇಮ್ ಒಂಥರ ಶ್ಯಾಂಕ್ಸ್ ತರನೇ ಇದೆ ಕತ್ತಿ, ಆದ್ರೆ ಕತ್ತಿ ಹೆಸರು ಗೊತ್ತಿಲ್ಲ ನಮ್ಗೆ. ಸರಿನಾ? ನೆಕ್ಸ್ಟ್ ಅದು ಗ್ರಿಫನ್ ತರ ಇತ್ತು ಶ್ಯಾಂಕ್ಸ್ದು. ಇವಾಗ ಇವನ್ ಕತ್ತಿ ಏನಂತ ಗೊತ್ತಿಲ್ಲ ನಮ್ಗೆ. ಅವನು ಹೇಳ್ತಾನೆ. ನೆಕ್ಸ್ಟ್ ನಮ್ಗೆ ಕ್ಯಾಪ್ಷನ್ ಕೊಡ್ತಾರೆ ಕೆಳಗಡೆ ಔಡ ಸೆನ್ಸೆ ನೀಟಾಗಿ ಕ್ಯಾಪ್ಟನ್ ಆಫ್ ಗಾಡ್ಸ್ ನೈಟ್ಸ್ ಅಂತ. ಆಬ್ಸಲ್ಯೂಟ್ಲಿ ನಮಗೆ ಗಾರ್ಲಿಂಗ್ ಫಿಗರ್ಲಿಂಗ್ ಏನಿದ್ದ ಅವನು ಇವಾಗ ನೆಕ್ಸ್ಟ್ ಎಲ್ಡರ್ಸ್ಗೆ 5 ಎಲ್ಡರ್ಸ್ಗೆ ಪೊಸಿಷನ್ಗೆ ರ್ಯಾಂಕ್ ಸಿಕ್ಕಿದ್ಮೇಲೆ ಪ್ರಮೋಷನ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಅವ್ರ ಪೊಸಿಷನ್ಗೆ ನೆಕ್ಸ್ಟ್ ಬೇಕಾಗಲ್ಲ, ಅದಕ್ಕೋಸ್ಕರ ಅವ್ರ ಮಗನ್ನೇ ನೆಕ್ಸ್ಟ್ ಯಾರು ಶ್ಯಾಮ್ರಾಕ್ ಫಿಗರ್ಲಿಂಗ್ನೇ ನೆಕ್ಸ್ಟ್ ಅವರು ಗಾಡ್ಸ್ ನೈಟ್ ನ ಹೆಡ್ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ. ಸರಿನಾ? ಫಿಗರ್ಲೆಂಡ್ ಶ್ಯಾಮ್ರಾಕ್ ಸನ್ ಆಫ್ ಎಲ್ಡರ್ ಫಿಗರ್ಲಿಂಗ್ ಗಾರ್ಲಿಂಗ್ ಅಂತ ಬರುತ್ತೆ ನಮ್ಗೆ ಪಾಕೆಟ್ ಅಲ್ಲಿ. ಕ್ರೇಜ್ ಆಗಿದೆ. ಮಸ್ಟ್ ನೆಕ್ಸ್ಟ್ ನಮ್ಗೆ ಗುಂಕೋನು ತೋರಿಸ್ತಾರೆ. ಗುಂಕೋದಲ್ಲಿ ಗಾಡ್ಸ್ ನೈಟ್ ಗುಂಕೋ ಆರೋ ಫೂಟ್ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇದು ಮಾತ್ರ ಪ್ಯಾನಲ್ ಸೂಪರ್ ಆಗಿತ್ತು. ಇವಾಗ ಲೋಕಿಗೆಲ್ಲ ಹೊಡೆದು ಅವ್ನ ಆಕ್ಚುಲಿ ಅವ್ನು ನಾಕ್ಔಟ್ ಆಗಿಬಿಟ್ಟಿದ್ದಾನೆ. ಅವ್ನ ಕಾನ್ಶಿಯಸ್ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ ಆಕ್ಚುಲಿ. ಯಾಕಂದ್ರೆ ಅಷ್ಟು ಹೊಡೆದಿದಾರಲ್ಲ, ಸ್ಲೀಪಿಸಮ್ಸ್ ಬೇರೆ ಅವ್ನು ಬಿಡಿಸ್ಕೊಳಕ್ ಆಗ್ತಲ್ಲ. ಅವ್ನು ಫುಲ್ ತಲೆ ಹಿಂಗೆ ಕಟ್ಕೊಂಡು ಹಿಂಗೆ ಹೊಡೆದ ತಕ್ಷಣ ಅವ್ನಿಗೆಲ್ಲ ಫುಲ್ ಎಲ್ಲ ರಕ್ತ ಎಲ್ಲ ಆಗಿ ಫುಲ್ ಎಲ್ಲ ಬಿದ್ದೋಗ್ಬಿಟ್ಟು ಸುಸ್ತಾಗಿ ಬಿದ್ದೋಗ್ಬಿಡೋನೆ, ಮೂರ್ಛೋಗಿದ್ದಾನೆ ಅಂತ ಅನ್ಸುತ್ತೆ. ಸರಿನಾ? ಆಮೇಲೆ ಶ್ಯಾಮ್ರಾಕ್ ಹೇಳ್ತಾನೆ, ನಾವು ಏನು ಅನ್ಕೊಂಡಿದ್ವು ಅದು ತರ ಆಗ್ತಾ ಇಲ್ಲ, ನಾವು ಇವನ್ನ ಕರ್ಕೊಂಡು ಹೋಗಕ್ಕೆ ಅಂತ ಬಂದ್ರೆ ಇವನ್ ಒಳ್ಳೆ ನಮ್ಮೆಲ್ಲ ರಿಜೆಕ್ಟ್ ಎಲ್ಲ ಮಾಡಿ ಇವನಲ್ಲೇ ಹೊಡೆಸ್ಕೊಂಡು ಸಾಯ್ತಾ ಇದ್ದಾನೆ. ವರ್ಲ್ಡ್ ಗೌರ್ಮೆಂಟ್ ಮರೀಜುವಾಗ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ತುಂಬಾ ಹಿಂದೆ ನ್ಯೂ ವರ್ಲ್ಡ್ ಅಲ್ಲಿ ಇವನ್ ತರನೇ ಎಲ್ಬಾಫ್ ಇಂದ ಬಂದಿರೋ ಹಳೇ ಕಾಲದ ಯಾರು ಏನ್ಷಂಟ್ ಜೈಂಟ್ ಬ್ಲಡ್ ಹೊಂದಿರುವಂತ ಜೈಂಟ್ಸ್ಗಳು ಎಲ್ಲಾನು ಧ್ವಂಸ ಮಾಡಾಕ್ತಾ ಇದ್ರು. ಅಂತವ್ರನ್ನೇ ಬಿಟ್ಟಿಲ್ಲ, ಇನ್ನ ಇವ್ರನ್ನ ಬಿಟ್ಬಿಡ್ತೀವ, ವರ್ಲ್ಡ್ ಗೌರ್ಮೆಂಟ್ ಯಾರನ್ನೂ ಬಿಡಲ್ಲ ಅಂತ ಫುಲ್ ಶ್ಯಾಮ್ರಾಕ್ ಮಾಸ್ ಲುಕ್ ಅಲ್ಲಿ ಹೇಳ್ತಾನೆ. ಸರಿನಾ? ಮುಂಚೆ ಆಬ್ವಿಯಸ್ಲಿ ಎಲ್ಲಾ ಜೈಂಟ್ಸ್ ಕೂಡ ನ್ಯೂ ವರ್ಲ್ಡ್ ನ ಆಳ್ತಾ ಇದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂತ ಜೈಂಟ್ ಸೈಜ್ ಅಲ್ಲಿ ಹೋಗ್ಬಿಟ್ಟು ಯಾವ್ದೇ ಒಂದು ಐಲ್ಯಾಂಡ್ಗೆ ಹೋಗಿ ಎಂಟ್ರಿ ಕೊಟ್ರೆ ಎಲ್ಲರೂ ಆಬ್ವಿಯಸ್ಲಿ ನಡ್ಗೋಗ್ಬಿಡ್ತಾರೆ. ಅದೇ ತರ ರೂಲ್ ಮಾಡ್ತಾ ಇದ್ರು ನ್ಯೂ ಜೈಂಟ್ಸ್ ವಾರಿಯರ್ಸ್ ನ್ಯೂ ವರ್ಲ್ಡ್ ನ. ಅದೇ ತರ ಅಂತವ್ರನ್ನೇ ವರ್ಲ್ಡ್ ಗೌರ್ಮೆಂಟ್ ಬಿಟ್ಟಿಲ್ಲ, ಆದ್ರೆ ಇಂಥವ್ರನ್ನ ಬಿಟ್ಬಿಡ್ತಾರ, ಇವನು ಬಿಡಲ್ಲ, ಕಾಂಟ್ಯಾಕ್ಟ್ ಮಾಡು ಅಂತ ಹೇಳ್ತಾನೆ. ಇವಾಗ ಮೋಸ್ಟ್ಲಿ ಪ್ಲಾನ್ ಚೇಂಜ್ ಆಗಿದೆ. ನೆಕ್ಸ್ಟ್ ಪ್ಲಾನ್ ಲೋಕಿನ ರಿಕ್ರೂಟ್ ಮಾಡ್ಕೊಳಕ್ಕೆ ಏನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಶ್ಯಾಮ್ರಾಕ್ ನಮ್ಗೆ ಹೊಸ ಪ್ಲಾನ್ ಬಿ ತಂದಿದ್ದಾನೆ. ಇವಾಗ ಏನ್ ಮಾಡ್ತಾನೆ ಅಂತ ನೋಡ್ಬೇಕು. ಒಟ್ನಲ್ಲಿ ಇದೆ ಎಂಡ್ ಆಫ್ ದ ಚಾಪ್ಟರ್. ಶ್ಯಾಮ್ರಾಕ್ ನ ಫೈನಲ್ ಡಬಲ್ ಸ್ಪ್ರೆಡ್ ಪೇಜ್ ಕ್ರೇಜಿಯಾಗಿ ಕಾಣಿಸ್ತಿದೆ ಮಾತ್ರ. ಶ್ಯಾಮ್ರಾಕ್ ಮಾತ್ರ ಸೂಪರ್. ಈವಿಲ್ ಟ್ವಿನ್ ಶ್ಯಾಮ್ರಾಕ್ ಶ್ಯಾಂಕ್ಸ್ ಒಟ್ನಲ್ಲಿ ಇಬ್ಬರದು ಡಿಫ್ರೆಂಟ್. ಕಂಡಿಡಿಯೋದು ಹೆಂಗಪ್ಪ, ಲೂಫಿಗಂತೂ ಕಂಡಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಲೂಫಿ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ, ಸ್ಕಾರ್ ಇರಬೇಕು ಮತ್ತೆ ಕೈ ಇರಬಾರ್ದು ಒಂದು. ಶ್ಯಾಮ್ರಾಕ್ನ ಕಂಡಿಡ್ಬೇಕು ಅಂದ್ರೆ ನಮ್ಗೆ ಸ್ಕಾರ್ ಎಲ್ಲ ಇಲ್ಲ, ಕೈ ಎಲ್ಲ 2 ಕೈಯೂ ಇದೆ, ಇಷ್ಟೇ ಮೇನ್ ಆಗಿ. ಒಟ್ನಲ್ಲಿ ಮೇನ್ ಆಗಿ ಸ್ಕಾರ್ ನೋಡ್ತಿದ್ದಕ್ಕಿತ್ತು, ಸ್ಕಾರ್ ಇಲ್ಲ ಆಬ್ವಿಯಸ್ಲಿ. ಇದನ್ನ ನೋಡಿದ ತಕ್ಷಣ ನೋಬೆಲ್ ಕ್ರೇಜ್ ಆಗಿದೆ. ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡೋಕೆ ಗೊತ್ತಿಲ್ಲ. ಶ್ಯಾಮ್ರಾಕ್ ಮಾತ್ರ ನೆಕ್ಸ್ಟ್ ಲೆವೆಲ್, ಸಖತ್ ಇಷ್ಟ ಆಯ್ತು. ಶ್ಯಾಮ್ರಾಕ್ ಹೆಸರು ಸೂಪರ್ ಆಗಿದೆ. ನಿಮ್ಗೆ ಅನಿಸ್ತು ಈ ಚಾಪ್ಟರ್? ಶ್ಯಾಮ್ರಾಕ್ ನೋಡಿದ್ ಖುಷಿ ಆಯ್ತಾ? ಸಖತ್ತಾಗಿತ್ತಲ್ವಾ? ನನಗಂತೂ ಹೆವಿ ಇಷ್ಟ ಆಗಿತ್ತು. ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಚಾಪ್ಟರ್ ಬರ್ತೀನಿ.